ಲೈಟಿಂಗ್ ಸ್ವಲ್ಪ ಕಡಿಮೆ ಇದೆ, ಬಟ್ ನನ್ನ ವಾಯ್ಸ್ ಕೇಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ. ಇರಲಿ, ಇದು 2ನೇ ಕ್ಲಾಸು ಲೈವ್ ಕ್ಲಾಸ್ ಅನ್ನೋ ಥರ ಮಾಡ್ತಾ ಇರೋದಿದೆ ಫಸ್ಟು, ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. ನೋಡೋಣ, ಇದನ್ನ ಮುಂದೆ ಬರ್ತಾ 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 ಇನ್ನೂ ಇಂಪ್ರೂವ್ ಆಗ್ತೀನಿ ಅಂತ ನನಗಂತೂ ಗ್ಯಾರಂಟಿ ಇದೆ. ಸೊ ಈಗ ಫಸ್ಟು ನಾವು ಪೇಪರ್ 1 ಏನಿದೆ ಅಲ್ವಾ, ಪೇಪರ್ 1ನಲ್ಲಿ ಒಟ್ಟು 10 ಯೂನಿಟ್ ಇದ್ದಾವೆ. ಆ್ಯಸ್ ವಿ ನೋ ಟೋಟಲ್ 10 ಯೂನಿಟ್ ಇದ್ದಾವೆ, ನಮಗೆ 10 ಯೂನಿಟ್ಸ್. ಈ 10 ಯೂನಿಟ್ಸಲ್ಲಿ ಕಾಣಿಸಲ್ಲ ಅನಿಸ್ತಲ್ಲ, ಬೋರ್ಡ್ ಮೇಲೆ ಬರೆಯೋಣ. ಇರಲಿ, 10 ಯೂನಿಟ್ ಇದೆ. ಮಾಡೋ ಥರ ಮಾಡಬೇಕಲ್ಲ ಇದನ್ನು. 10 ಯೂನಿಟ್ ಇದೆ. ಈ 10 ಯೂನಿಟ್ಗಳಲ್ಲಿ ನಾವು ಈಗ ಯೂನಿಟ್ 3 ಏನಿದೆ ಕಂಪ್ರಹೆನ್ಷನ್, ಆ ಕಂಪ್ರಹೆನ್ಷನ್ ಬಗ್ಗೆ ನೋಡೋಣ ಅಂತ. ಕಂಪ್ರಹೆನ್ಷನ್ ಬಗ್ಗೆ ನೋಡೋಣ. ಈ ಕಂಪ್ರಹೆನ್ಷನ್ ಏನಿದೆ, ನಮ್ಮ ಸಿಲೆಬಸ್ ಪ್ರಕಾರ ಹೇಳೋದಾದರೆ, ಸಿಲೆಬಸ್ ಕಾಪಿ ಇಲ್ಲೇ ಇದೆ, ಸಿಲೆಬಸ್ ಪ್ರಕಾರ ನಾವು ಹೇಳೋದಾದರೆ ಏನು ಹೇಳುತ್ತೆ ನಮ್ಮ ಸಿಲೆಬಸ್ಸಲ್ಲಿ, ಯೂನಿಟ್ 3 ಕಂಪ್ರಹೆನ್ಷನ್, ಎ ಪ್ಯಾಸೇಜ್ ಆಫ್ ಟೆಕ್ಸ್ಟ್ ಟು ಬಿ ಗಿವನ್, ಕ್ವಶನ್ಸ್ ಟು ಬಿ ಆಸ್ಕ್ಡ್ ಫ್ರಮ್ ದ ಪ್ಯಾಸೇಜ್ ಟು ಬಿ ಆನ್ಸರ್ಡ್. ಒಂದು ಲೈನಲ್ಲಿ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಯೂನಿಟ್ 3 ಕಂಪ್ರಹೆನ್ಷನ್ ಅಥವಾ ಪ್ಯಾರಾಗ್ರಾಫ್ ಕಂಪ್ರಹೆನ್ಷನ್, ಎ ಪ್ಯಾಸೇಜ್ ಆಫ್ ಟೆಕ್ಸ್ಟ್ ಟು ಬಿ ಗಿವನ್, ಕ್ವಶನ್ಸ್ ಟು ಬಿ ಆಸ್ಕ್ಡ್ ಫ್ರಮ್ ದ ಪ್ಯಾಸೇಜ್ ಟು ಬಿ ಆನ್ಸರ್ಡ್. ಅಂದರೆ ಒಂದು ಪ್ಯಾರಾಗ್ರಾಫನ್ನು ಕೊಡ್ತಾರೆ, ಆ ಪ್ಯಾರಾಗ್ರಾಫ್ ಆಧಾರದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇಷ್ಟ ಹೇಳಿದ್ದಾರೆ. ನಮಗಿಷ್ಟು ಅಂತಂದರೆ ಅದು ಯಾವ ಥರ ಪ್ಯಾರಾಗ್ರಾಫ್ ಕೇಳ್ತಾರೆ, ಪ್ಯಾರಾಗ್ರಾಫ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ, ಪ್ಯಾರಾಗ್ರಾಫನ್ನು ನೋಡಿದ ಕೂಡಲೇ ಯಾವ ಥರ ಅರ್ಥ ಮಾಡ್ಕೋಬೇಕು, ಅದಾದಮೇಲೆ ಪ್ಯಾರಾಗ್ರಾಫ್ನಿಂದ ಪ್ರಶ್ನೆಗಳನ್ನು ಯಾವ ಥರ ಕೇಳ್ತಾರೆ, ಯಾವ ಥರ ನಾವು ಉತ್ತರಗಳನ್ನು ಮಾಡೋದಕ್ಕೆ ರೆಡಿ ಇರಬೇಕು, ಈ ಇಷ್ಟು ಪ್ರಶ್ನೆಗಳು ನಮ್ಮ ತಲೆ ಒಳಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಆಗಲೇ ಹೇಳಿದ್ದೆ ನಿಮಗೆ, ನಾನು ಇದನ್ನು ಯಾವತ್ತೂ ಕೂಡ ಕೋಚಿಂಗ್ ಅಂತ ಕರೆಯಲ್ಲ, ನಾನು ಕೋಚಿಂಗ್ ಅಂತ ಕರೆಯಲ್ಲ, ಗೈಡೆನ್ಸ್ ಅಂತ ಕರಿತೀನಿ ಅಷ್ಟೇ. ಪೇಪರ್ 1 ಗೈಡೆನ್ಸ್ ಫಾರ್ ಪೇಪರ್ 1, ಅದರಲ್ಲಿ ಯೂನಿಟ್ 3 ಕಂಪ್ರಹೆನ್ಷನ್ ಅನ್ನೋ ವಿಷಯದಲ್ಲಿ ಯಾವ ಥರ ನಾವು ಪ್ರಶ್ನೆಗಳನ್ನು ಅರ್ಥ ಮಾಡ್ಕೋ, ಫಸ್ಟ್ ಆ ಪ್ಯಾರಾನ ಹೆಂಗೆ ಅರ್ಥ ಮಾಡ್ಕೋಬೇಕು, ಪ್ಯಾರಾ ಅರ್ಥ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಯಾವ ರೀತಿ ನಾವು ನಮಗೆ ಬೇಕಾಗಿರೋ ಆನ್ಸರ್ಗಳನ್ನು ತೊಗೋಬೇಕು ಅಂತ. ಫಸ್ಟ್ ಈ ಕಂಪ್ರಹೆನ್ಷನ್ಗೆ ಸಂಬಂಧಪಟ್ಟಂತೆ ಒಂದು 2-3 ವಿಷಯಗಳು ನಿಮ್ಮ ಹತ್ರ ಹೇಳ್ಬಿಡ್ತೀನಿ. ನಾವು ತುಂಬ ಜನ ಅಂದ್ಕೊಳೋದೇನು ಅಂದರೆ ಕಂಪ್ರಹೆನ್ಷನ್ ಅನ್ನೋದು ತುಂಬ ಈಸಿ. ಏನು, ಯಾವ ಥರ ಈಸಿ, ಒಂದು ಪ್ಯಾರಾ ಕೊಡ್ತಾರೆ, ಆ ಪ್ಯಾರಾದಿಂದ ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ, ಆ ಕ್ವಶನ್ಗಳು ನೋಡಿದ್ರೆ ಆ ಪ್ಯಾರಾದಲ್ಲಿ ಆನ್ಸರ್ ಸಿಗುತ್ತೆ. ಇದು ನಾವೆಲ್ಲರೂ ಅಂದ್ಕೊಂಡದ್ದು. ಹಾಗಾಗಿ ಪ್ಯಾರಾಗ್ರಾಫ್ಗೆ ಯೂಶ್ವಲಿ ನಾವು ಯಾವುದೇ ಥರದ ಪ್ರಿಪ್ರೇಷನ್ ಮಾಡ್ಕೊಳ್ಳಲ್ಲ. ಝೀರೋ ಪ್ರಿಪ್ರೇಷನ್ ನಮ್ಮದು ಪ್ಯಾರಾಗ್ರಾಫ್ಗೆ. ಈ ಎಕ್ಸಾಮ್ ಅಂತಲ್ಲ, ಕೆಸೆಟ್ ನೆಟ್ ಎಕ್ಸಾಮ್ ಅಂತಲ್ಲ, ಯಾವ ಎಕ್ಸಾಮ್ ಆದರೂ ಅಷ್ಟೇ, ಪೊಲೀಸು, PSI, PSI, PDO, ಅದರಲ್ಲೂ ಕೂಡ ನಾವು ಪ್ಯಾರಾಗ್ರಾಫ್ ಕ್ವಶನ್ಸ್ ಇರ್ತವೆ. ಅಲ್ಲೂ ಕೂಡ ನಾವು ಹಾಗೆ ಅನ್ಕೋತೀವಿ, ಇಲ್ಲ ಇದು ಒಂದು ಪ್ಯಾರಾ ಇರುತ್ತೆ ಬಿಡು, ಆ ಪ್ಯಾರಾದಲ್ಲಿ ಒಂದು ಕ್ವಶನ್ ಬರೋದು, ಅದು ಆ ಪ್ಯಾರಾಗ್ರಾಫ್ ಮೇಲೆ 3, 4, 5 ಕ್ವಶನ್ ಕೇಳ್ತಾರೆ, ಆ ಕ್ವಶನ್ಗೆ ಎಲ್ಲ ಆನ್ಸರ್ ಇರುತ್ತೆ, ಅಲ್ಲೇ ನೋಡ್ಕೊಂಡು ಹಾಗೆ ಬರಿತೀವಿ ಅಂತ ನಾವು ಯೂಶ್ವಲಿ ಅನ್ಕೊಳೋದು. ಆದರೆ ಆ ಥರ ಇರಲ್ಲ ಇಲ್ಲಿ. ಇದು ಪೋಸ್ಟ್ ಗ್ರ್ಯಾಜುಯೇಷನ್ ಬೇಸ್ಡ್ ಎಕ್ಸಾಮ್. ಮಾಮೂಲಿ ಡಿಗ್ರಿ ಬೇಸ್ಡ್ ಅಥವಾ PU ಬೇಸ್ಡ್ ಎಕ್ಸಾಮ್ ಅಲ್ಲ, ಇದು ಪೋಸ್ಟ್ ಗ್ರ್ಯಾಜುಯೇಷನ್ ಬೇಸ್ಡ್ ಎಕ್ಸಾಮ್ ಆ್ಯಂಡ್ ಸ್ಪೆಸಿಫಿಕಲಿ ಫಾರ್ ಟೀಚಿಂಗ್ ಓರಿಯೆಂಟೆಡ್. ಅಂದರೆ ನಾವು ಏನಾದರೂ ಓದಿದ್ದೀವಿ ಅಂತಂದರೆ ಅದನ್ನ ಎಷ್ಟು ಮಟ್ಟಿಗೆ ಓದ್ತಾ ಇದ್ದೀವಿ, ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀವಿ, ಅರ್ಥ ಮಾಡ್ಕೊಂಡಿರೋದನ್ನು ಎಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ, ಅದನ್ನ ಎಷ್ಟರ ಮಟ್ಟಿಗೆ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಇದು ಇದರ ಒಂದು ರಿಕ್ವೈರ್ಮೆಂಟ್ ಇರೋದು. ಈ ಒಂದು ಬೇಸಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಹಾಗಾಗಿ ಫಸ್ಟು ಅದನ್ನು ತಲೆಯಿಂದ ತೆಗಿಬೇಕು. ಏನು ಅಂದರೆ ಕಂಪ್ರಹೆನ್ಷನ್ಗೆ ಯಾವುದೇ ಥರದ ಪ್ರಿಪ್ರೇಷನ್ ಬೇಕಿಲ್ಲ. ಒನ್ ಥಿಂಗ್, ಪ್ರಿಪ್ರೇಷನ್ ಬೇಕಾಗತ್ತೆ, ಸ್ವಲ್ಪ ಸ್ಕಿಲ್ ಬೇಕಾಗತ್ತೆ ಇಲ್ಲಿ. ಹಾಗಾದರೆ ಏನು ಆ ಪ್ರಿಪ್ರೇಷನ್ನು, ಸ್ಕಿಲ್ಸು, ಅದು ನಾವು ಒಂದೊಂದಾಗಿ ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಮತ್ತು ನಾನು ಬೇರೆ ಬೇರೆ ಕಡೆ ನೋಡಿರೋ ಪ್ರಕಾರ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ. ಒಂದು ಕಂಪ್ರಹೆನ್ಷನ್ ಏನಿದೆ ಅಲ್ವಾ, ಈ ಕಂಪ್ರಹೆನ್ಷನ್ನಲ್ಲಿ ಫಸ್ಟ್ ನಾವು ಮಾಡೋ ಮಿಸ್ಟೇಕ್ಗಳನ್ನ ಹೇಳ್ಬಿಡ್ತೀನಿ. ಏನು ಅಂತಂದರೆ, ಒಂದು ನಾವು ಮಾಡೋ ಮಿಸ್ಟೇಕ್, ಫಸ್ಟು ಕ್ವಶನ್ ನೋಡ್ತೀವಿ, ಕ್ವಶನ್ ನೋಡಿದಾದ್ಮೇಲೆ ಆನ್ಸರ್ ಏನು ಅಂತ ಹುಡುಕ್ತೀವಿ. ಅದನ್ನೇ ನಾವು ತುಂಬ ಜನ ಮಾಡೋದು. ಪ್ಯಾರಾ ಓದೋಕ್ಕೆ ಹೋಗಲ್ಲ ನಾವು. ಪ್ಯಾರಾ ಕೊಟ್ಟಿರ್ತಾರೆ, ಪ್ಯಾರಾ ಇರುತ್ತೆ ಅಷ್ಟೇ, ನಮಗೆ ಫುಲ್ ಪ್ಯಾರಾ ಸ್ಕಿಪ್ ಮಾಡಿಬಿಡ್ತೀವಿ, ಡೈರೆಕ್ಟಾಗಿ ಕ್ವಶನ್ 1 ಅದಕ್ಕೆ ಆನ್ಸರ್ ಎಲ್ಲಿದೆ ಅಂತ ಪ್ಯಾರಾದಲ್ಲಿ ಹುಡುಕಂತ ಹೋಗ್ತೀವಿ. ಇದು ನಾವು ತುಂಬ ಜನ ಮಾಡೋದು. ಆದರೆ ಇದು ಯಾಕೆ ತಪ್ಪಾಗುತ್ತೆ, ಅದು ಕೆಸೆಟ್ ನೆಟ್ ಲೆವೆಲಲ್ಲಿ ಯಾಕೆ ತಪ್ಪಾಗುತ್ತೆ ಅಂತಂದರೆ, ಕೆಸೆಟ್ ಮತ್ತು ನೆಟ್ ಲೆವೆಲಲ್ಲಿ ಡೈರೆಕ್ಟ್ ಕ್ವಶನ್ಸ್ ಏನಿದೆ ಅಲ್ವಾ, ಒಟ್ಟು 5 ಪ್ರಶ್ನೆ ಇರುತ್ತೆ. ಅದರಲ್ಲಿ ಡೈರೆಕ್ಟ್ ಆನ್ಸರ್ ಪ್ರಶ್ನೆಗಳು 2 ಅಥವಾ 3 ಇದ್ದರೆ ಅದೇ ಜಾಸ್ತಿ. 2 ಅಥವಾ 3 ಇದ್ದರೆ ಅದೇ ಜಾಸ್ತಿ. ನೀವು ಆ ಥರ ಡೈರೆಕ್ಟಾಗಿ ಕ್ವಶನ್ ನೋಡಿ ಆನ್ಸರ್ ಮಾಡಿದರೆ ಆನ್ಸರ್ ಸಿಗುತ್ತೆ, 1 ಅಥವಾ 2 ಸಿಗುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಸಿಗಲ್ಲ. ಹಾಗಾದರೆ ಯಾವ ಥರ ಇರುತ್ತೆ ಪ್ರಶ್ನೆಗಳು, ಇಲ್ಲಿ 2 ಥರ ನಾವು ಇಲ್ಲಿ ವರ್ಕೌಟ್ ಮಾಡೋಣ ಅಂತ ಇದ್ದೀನಿ. ಒಂದು,
ವಾಟ್ ಟೈಪ್ಸ್ ಆಫ್ ಕ್ವಶನ್ಸ್ ಮೇ ರೈಸ್ಡ್, ಯಾವ ಥರದ ಪ್ರಶ್ನೆಗಳು ನಮಗೆ ಬರುತ್ತೆ ಅನ್ನೋದು ಒಂದು ತಗೊಳ್ಳೋಣಂತೆ. ಎರಡನೇದು ಯಾವ ಥರದ ಪ್ರಿಪರೇಷನ್ ನಮಗೆ ಬೇಕಾಗುತ್ತೆ ಅನ್ನೋದು ಎರಡು ನೋಡೋಣ. ಅದಕ್ಕಿಂತ ಮುಂಚೆ ನಾನು ಆಗಲೇ ಹೇಳಿದೆ, ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಪ್ಯಾರಾಗ್ರಾಫನ್ನು ಓದ್ಕೊಳ್ಳೋದು. ವಿ ಶುಡ್ ರೀಡ್ ಔಟ್ ದ ಪ್ಯಾರಾಗ್ರಾಫ್ ಫಸ್ಟ್ ಅದನ್ನು ಓದ್ಕೋಬೇಕು ನಾವನ್ನ ಏನಿದೆ ಅಂತ. ಇಲ್ಲಿ ಮತ್ತೆ ಒಂದು ಡೌಟ್ ನಾವೇ ಹಾಕೊಳ್ಳೋದು ಏನಪ್ಪ ಅಂತಂದರೆ, ಇದು ಒಂದು ಟೈಮ್ ಬೇಸ್ಡ್ ಕ್ವಶನ್ ಅಲ್ವಾ, ಕ್ವಶನ್ ಪೇಪರ್ ಅಲ್ವಾ, ಅಷ್ಟು ಟೈಮ್ ಸಿಗುತ್ತಾ ಪ್ಯಾರಾವನ್ನು ಓದಿ ಆಮೇಲೆ ಅದನ್ನ ಅರ್ಥ ಮಾಡಿಕೊಂಡು ಬರೆಯೋಷ್ಟು ಟೈಮ್ ಸಿಗುತ್ತಾ ಅನ್ನೋದಾದರೆ, ಇಲ್ಲಿ ನಾವು ಕೆಲವು ಸ್ಕಿಲ್ ರೀಡಿಂಗನ್ನು ಓದ್ಕೋಬೇಕಾಗುತ್ತೆ. ಈ ಓದ್ಕೊಳ್ಳೋದ್ರಲ್ಲಿನೇ ಸ್ವಲ್ಪ ಸ್ಕಿಲ್ಸ್ ತೊಗೋಬೇಕು. ನಾನು 2 ಸ್ಕಿಲ್ ಹೇಳ್ತೇನೆ ಇಲ್ಲಿ, 2 ಸ್ಕಿಲ್. ಒಂದು ಸ್ಕಿಮ್, ಇನ್ನೊಂದು ಸ್ಕ್ಯಾನ್. ಸ್ಕಿಮ್ ಮತ್ತು ಸ್ಕ್ಯಾನ್. ಸ್ಕಿಮ್ ಅಂತಂದರೆ ಫಾಸ್ಟ್ ರೀಡಿಂಗ್. ಒಂದು ಪ್ಯಾರಾಗ್ರಾಫನ್ನು ಎಷ್ಟು ಫಾಸ್ಟಾಗಿ ಓದಿ ಮುಗಿಸ್ತೀವೋ, ಅಂದರೆ ಅದರ ಸಾರಾಂಶವನ್ನು ಸಂಗ್ರಹ ಮಾಡೋದಕ್ಕೆ, ಆ ಪ್ಯಾರಾಗ್ರಾಫ್ನ ಸಾರಾಂಶ ಸಂಗ್ರಹ ಮಾಡೋದಕ್ಕೆ ಎಷ್ಟು ಫಾಸ್ಟಾಗಿ ಓದ್ತೀವಿ ಅನ್ನೋದು ಒಂದು. ಎರಡನೇದು, ಆ ಒಂದು ಪ್ಯಾರಾಗ್ರಾಫನ್ನು ನಾವು ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತೀವಿ ಅನ್ನೋದು. ಎಷ್ಟು ಫಾಸ್ಟಾಗಿ ಓದ್ತೀವಿ ಅನ್ನೋದೊಂದು, ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತೀವಿ ಅನ್ನೋದು ಒಂದು. 2 ಸ್ಕಿಲ್ಗಳು ನಾವೇ ನೋಡಬೇಕಾಗುತ್ತೆ. ಇದು ಯಾವ ಥರ? ಒಂದು ಸ್ಕಿಮ್ಮಿಂಗ್ ದ ಪ್ಯಾರಾಗ್ರಾಫ್ ಅಥವಾ ಗೆಟ್ ದ ಜಿಸ್ಟ್ ಆಫ್ ದ ಪ್ಯಾರಾಗ್ರಾಫ್. ಇಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಅಂದರೆ, ಒಂದು ಫಾಸ್ಟ್ ರೀಡಿಂಗ್ಗೆ ಕೆಲವು ಟಿಪ್ಸ್ ಇದ್ದಾವೆ. ಫಾಸ್ಟ್ ರೀಡಿಂಗ್ ಯಾವುದೋ ಒಂದು ಪ್ಯಾರಾಗ್ರಾಫ್ ಅಥವಾ ಯಾವುದೋ ಒಂದು ಆರ್ಟಿಕಲ್ ನಾವು ಫಾಸ್ಟಾಗಿ ಓದಬೇಕು ಅಂದರೆ ಕೆಲವು ಸ್ಕಿಲ್ಸ್ ಇದ್ದಾವೆ. ನಾವು ಅದನ್ನು ಡಯಾಗನಲ್ ರೀಡಿಂಗ್ ಅಂತ ಕರಿತೀವಿ. ಡಯಾಗನಲ್ ರೀಡಿಂಗ್ ಅಂತಂದರೆ, ಒಂದು ಪ್ಯಾರಾಗ್ರಾಫ್ ಇದೆ, ಆ ಪ್ಯಾರಾಗ್ರಾಫನ್ನು ಪ್ರಾರಂಭ ಮತ್ತು ಕೊನೆಗೆ ಈ 2 ಪದಗಳಿಗೆ ಫೋಕಸ್ ಮಾಡಿ ಫಾಸ್ಟಾಗಿ ಕಣ್ಣಾಡಿಸೋದು. ಅದು ಎಲ್ಲ ಪ್ಯಾರಾಗಳಿಗೂ ಅಪ್ಲೈ ಆಗುತ್ತೆ. ಸಪೋಸ್ ನಿಮಗೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣಂತೆ. ಒಂದು ಪ್ಯಾರಾ ಕೊಟ್ಟಿದ್ದಾರೆ, 1 ಪ್ಯಾರಾ ಇದೆ, 2 ಪ್ಯಾರಾ ಇದೆ, 3 ಇದೆ, 4 ಪ್ಯಾರಾ ಇದೆ, ಗೊತ್ತಿಲ್ಲ ಎಷ್ಟು ಇರುತ್ತೆ ಅಂತ. ಜನರಲ್ ಪೇಪರಲ್ಲಿ ಯೂಶುವಲಿ ಸಿಂಗಲ್ ಪ್ಯಾರಾದಿಂದ ಹಿಡಿದು 4-5 ಪ್ಯಾರಾಸ್ವರೆಗೂ ಇದು ಕಂಪ್ರಿಹೆನ್ಷನ್ ಕ್ವಶನ್ಸ್ ನಾವು ನೋಡ್ತೇವೆ. ಸೊ ಹಾಗಾದರೆ ಡಯಾಗ್ನಲ್ ರೀಡಿಂಗ್ ಹೇಗೆ? ಪ್ರತಿ ಪ್ಯಾರಾಗ್ರಾಫನ್ನು ಡಯಾಗ್ನಲ್ ರೀಡಿಂಗ್ ಮಾಡಿ. ಪ್ರತಿ ಪ್ಯಾರಾಗ್ರಾಫನ್ನು ಹೆಂಗೆ? ಫಸ್ಟ್ ಸೆಂಟೆನ್ಸ್ ಆ್ಯಂಡ್ ಲಾಸ್ಟ್ ಸೆಂಟೆನ್ಸ್ ಆಫ್ ದ ಪ್ಯಾರಾ. ಫಸ್ಟ್ ಸೆಂಟೆನ್ಸ್ ಆ್ಯಂಡ್ ಲಾಸ್ಟ್ ಸೆಂಟೆನ್ಸ್ ಆಫ್ ದ ಪ್ಯಾರಾ. ಯೂಶುವಲಿ ನಾವು ಲಿಟ್ರೇಚರಲ್ಲಿ ಕರೆಯೋದೇ ಆ ಥರ. ಒಂದು ಪ್ಯಾರಾವನ್ನು ನಾವು ಫ್ರೇಮ್ ಔಟ್ ಮಾಡ್ತೀವಿ ಅಂತಂದರೆ, ಅದು ಯಾವತ್ತೂ ಕೂಡ ಫಸ್ಟ್ ಸೆಂಟೆನ್ಸಿಂದ ಲಾಸ್ಟ್ ಸೆಂಟೆನ್ಸ್ವರೆಗೂ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ, ಇಂಟರ್ಲಿಂಕ್ ಆಗಿರುತ್ತೆ. ಯಾವಾಗ ಆ ಒಂದು ಟಾಪಿಕ್ ಅಥವಾ ಸಬ್ಜೆಕ್ಟ್ನ ಲಿಂಕ್ ಬಿಟ್ಟು ಬೇರೆ ವಿಷಯ ನಾವು ಮಾತಾಡಬೇಕು ಅಂತೀವೋ ಅವಾಗ ಪ್ಯಾರಾ ಚೇಂಜ್ ಮಾಡ್ತೀವಿ. ನಮ್ಮ ಬರವಣಿಗೆ ಶೈಲಿ ಇರೋದೇ ಆ ಥರ. ಯಾವುದಾದ್ರು ಒಂದು ವಿಷಯ, ಎಕ್ಸಾಂಪಲ್ ಇವಾಗ 1857ರ ದಂಗೆಗೆ ಸಾಮಾಜಿಕ ಕಾರಣಗಳು ಅಂತ ತಗೊಳ್ರಿ. ಸಾಮಾಜಿಕ ಕಾರಣಗಳೆಲ್ಲವೂ ಕೂಡ ಒಂದೇ ಪ್ಯಾರಾದಲ್ಲಿ ಹೇಳ್ತೀವಿ. ಅದೇ ರಾಜಕೀಯ ಕಾರಣ ಅಂತ ಬಂದ ಕೂಡಲೇ ಪ್ಯಾರಾ ಚೇಂಜ್ ಮಾಡ್ತೀವಿ ನಾವು, ಅಥವಾ ಆಡಳಿತಾತ್ಮಕ ಕಾರಣ ಅಂತ ಬಂದಾಗ ಪ್ಯಾರಾ ಚೇಂಜ್ ಮಾಡ್ತೀವಿ ನಾವು, ಅಲ್ವಾ? ಸೊ ಒಂದು ಪ್ಯಾರಾದಲ್ಲಿ ಒಂದು ಕಂಟೆಂಟನ್ನು ಒಂದು ಫ್ಲೋನಲ್ಲಿ ಹೇಳಿರ್ತಾರೆ. ಹಾಗಾಗಿ ನಮ್ಮ ಮೊದಲನೇ ಸಾಲು ಮತ್ತು ಕೊನೆಯ ಸಾಲು ಅವೆರಡನ್ನೇ ನಾವು ಫಾಸ್ಟಾಗಿ ನೋಡಿದ್ವಿ ಅಂತಂದರೆ, ಆ ಇಡೀ ಪ್ಯಾರಾದಲ್ಲಿರ್ತಕ್ಕಂಥ ಸಾರಾಂಶ ಯಾವುದ್ರ ಬಗ್ಗೆ ಅದು ಮಾತಾಡುತ್ತೆ ಅನ್ನೋ ಒಂದು ಕ್ರೂಡ್ ಅಂದರೆ ರಫ್ ಐಡಿಯಾ ಸಿಗುತ್ತೆ ನಮಗೆ. ಈ ಥರ ಪ್ರತಿ ಪ್ಯಾರಾವನ್ನು ಫಾಸ್ಟಾಗಿ ಓದ್ತಾ ಹೋಗೋದು. ಯಾವುದು? ಡಯಾಗ್ನಲ್ ರೀಡಿಂಗಲ್ಲಿ, ಸ್ಕಿಮ್ಮಿಂಗಲ್ಲಿ ಪ್ರತಿ ಪ್ಯಾರಾವನ್ನು ಫಾಸ್ಟಾಗಿ ಓದ್ತಾ ಹೋಗೋದು. ಆ್ಯಂಡ್ ಸೆಕೆಂಡ್ಲಿ, ಅದೇನಾದರೂ 2-3ಕ್ಕಿಂತ ಜಾಸ್ತಿ ಪ್ಯಾರಾಗ್ರಾಫ್ ಇತ್ತು ಅಂದರೆ ಫಸ್ಟ್ ಪ್ಯಾರಾ ಆ್ಯಂಡ್ ಲಾಸ್ಟ್ ಪ್ಯಾರಾ ಈ ಎರಡನ್ನು ಪೂರ್ತಿಯಾಗಿ ಓದಿ. ಪ್ರತಿ ಪ್ಯಾರಾದಲ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್ ಸೆಂಟೆನ್ಸ್. ಆ್ಯಂಡ್ 2 ಅಥವಾ 3 ಅಥವಾ 4ಕ್ಕಿಂತ ಜಾಸ್ತಿ ಪ್ಯಾರಾ ಇತ್ತು ಅಂದರೆ ಫಸ್ಟ್ ಪ್ಯಾರಾಗ್ರಾಫ್ ಪೂರ್ತಿ ಆ್ಯಂಡ್ ಲಾಸ್ಟ್ ಪ್ಯಾರಾಗ್ರಾಫ್ ಪೂರ್ತಿ ಓದಿ. ಆವಾಗ ಇಡೀ ಲೇಖನದ ಸಾರಾಂಶ ಸಿಗುತ್ತೆ ನಮಗೆ. ಇಡೀ ಆರ್ಟಿಕಲ್ ಅಥವಾ ಇಡೀ ಪ್ಯಾರಾದ ಸಾರಾಂಶ ಸಿಗುತ್ತೆ. ಸಾಮಾನ್ಯವಾಗಿ ಮೊದಲನೇ ಪ್ಯಾರಾ ಪೀಠಿಕೆ ಥರ ಇರುತ್ತೆ, ಕೊನೆ ಪ್ಯಾರಾ ಕನ್ಕ್ಲೂಷನ್ ಥರ ಇರುತ್ತೆ. ಸೊ ಪೀಠಿಕೆ ಮತ್ತು ಕನ್ಕ್ಲೂಷನ್ ಇವೆರಡನ್ನು ನಾವು ಫಾಸ್ಟ್ ರೀಡಿಂಗಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಐ ರಿಪೀಟ್ ಇಟ್, ಸ್ಕಿಮ್ಮಿಂಗ್ ಅಂತಂದರೆ ಫಾಸ್ಟ್ ರೀಡಿಂಗ್. ಎಕ್ಸಾಮ್ ಹಾಲಲ್ಲಿ ನಮಗೆ ಟೈಮ್ ಸೇವ್ ಮಾಡ್ತಕ್ಕಂಥ ಒಂದು ವಿಧಾನ ಫಾಸ್ಟ್ ರೀಡಿಂಗ್. ಅದರಲ್ಲಿ ಡಯಾಗ್ನಲ್ ರೀಡಿಂಗ್ ಮೆಥಡ್ ಅಂತ ಹೇಳ್ತೀವಿ. ಡಯಾಗ್ನಲ್ ರೀಡಿಂಗ್ ಮೆಥಡ್ ಅಂತಂದರೆ ಪ್ರತಿ ಪ್ಯಾರಾಗ್ರಾಫ್ನ ಫಸ್ಟ್ ಸೆಂಟೆನ್ಸ್ ಮತ್ತು ಲಾಸ್ಟ್ ಸೆಂಟೆನ್ಸ್ಗಳನ್ನು ಓದ್ಕೊಂತ ಇಡೀ ಪ್ಯಾರಾದ ಅಂಶ ಏನು ಅಂತಂದೇಳಿ ಗಮನಿಸೋದು. ಅದೇ ಥರ ಫಸ್ಟ್ ಪ್ಯಾರಾ ಮತ್ತು ಲಾಸ್ಟ್ ಪ್ಯಾರಾವನ್ನು ಓದಿ ಇಡೀ ಪ್ಯಾಸೇಜ್ನ ಟೋನ್ ಅಥವಾ ಇಡೀ ಪ್ಯಾಸೇಜ್ನ ಉದ್ದೇಶ ಏನಿದೆ ಅನ್ನೋದನ್ನ ಗ್ರಹಿಸೋದು. ಇದನ್ನು ನಾವು ಸ್ಕಿಮ್ಮಿಂಗ್ ಅಥವಾ ಫಾಸ್ಟ್ ರೀಡಿಂಗ್ ಅಂತ ಕರಿತೀವಿ. ಈ ಒಂದು ಸ್ಕಿಲ್ ಬೇಕಾಗುತ್ತೆ ಪ್ಯಾರಾಗ್ರಾಫನ್ನು ಅಟೆಂಡ್ ಮಾಡೋದಕ್ಕೆ. ಎರಡನೇದೇನು ಅಂದರೆ ಸ್ಕ್ಯಾನಿಂಗ್. ಈ ಸ್ಕ್ಯಾನಿಂಗನ್ನು ನಾವು 2 ಥರ ಮಾಡ್ತೀವಿ. ಒಂದು ಡೈರೆಕ್ಟ್ ಸ್ಕ್ಯಾನಿಂಗ್, ಇನ್ನೊಂದು ರಿವರ್ಸ್ ಸ್ಕ್ಯಾನಿಂಗ್. ಡೈರೆಕ್ಟ್ ಸ್ಕ್ಯಾನಿಂಗ್ ಮತ್ತು ರಿವರ್ಸ್ ಸ್ಕ್ಯಾನಿಂಗ್ ಬಗ್ಗೆ ನಾನು ನಿಮಗೆ ಹೇಳೋದೇ ಬೇಡ. ನಾನು ಫಸ್ಟ್ ಹೇಳಿದ್ನಲ್ಲ ಏನು ಅಂತಂದರೆ, ಕ್ವೆಶನ್ ನೋಡಿ ಆಮೇಲೆ ಅದು ಎಲ್ಲಿದೆ ಅಂತ ಲೊಕೇಟ್ ಮಾಡೋದು. ಕ್ವೆಶನ್ ನೋಡಿ ಆನ್ಸರ್ ಎಲ್ಲಿದೆ ಅಂತ ಪ್ಯಾರಾದಲ್ಲಿ ವಾಪಸ್ ಬಂದು ಲೊಕೇಟ್ ಮಾಡೋದು. ಅಂದರೆ ಈ ರಿವರ್ಸ್ ಸ್ಕ್ಯಾನಿಂಗ್ ಅದು ಡೈರೆಕ್ಟ್ ಕ್ವೆಶನ್ಗಳಿಗೆ ತುಂಬ ಅನುಕೂಲಕರ ಆಗುತ್ತೆ. ಎರಡನೇದು
ಇದು ಏನು ಡೈರೆಕ್ಟ್ ಸ್ಕ್ಯಾನಿಂಗ್ ಇದೆ ಅಲ್ವಾ. ಡೈರೆಕ್ಟ್ ಸ್ಕ್ಯಾನಿಂಗ್ ಏನು ಅಂತಂದರೆ ನಾವು ಒಂದು ಪ್ಯಾರಾಗ್ರಾಫ್ ಏನು ಓದ್ತಾ ಇರ್ತೀವಲ್ವಾ, ಆ ಪ್ಯಾರಾಗ್ರಾಫ್ ಓದ್ತಾ ಇರಬೇಕಾದ್ರೆ ಅದ್ರದ್ದು ಒಂದು ಟೋನ್, ಪ್ರತಿ ಪ್ಯಾರದ್ದು ಅಥವಾ ಪ್ರತಿ ನಾವೇನು ಹೇಳಿದ್ವಲ್ಲ ಫಸ್ಟ್ ಆ್ಯಂಡ್ ಲಾಸ್ಟ್ ಪ್ಯಾರಾನೇ ಓದಲಿ ನಾವು, ಫಸ್ಟ್ ಆ್ಯಂಡ್ ಲಾಸ್ಟ್ ಪ್ಯಾರಾನೇ ಓದೋದಂತ. ಆ ಪ್ಯಾರ ಯಾವುದ್ರ ಬಗ್ಗೆ ಹೇಳ್ತಾ ಇದೆ ಅನ್ನೋದು ನಮ್ಮ ತಲೆ ಓದಿರುತ್ತೆ. ಅದೇ ಥರ ಸೆಕೆಂಡ್ ಪ್ಯಾರ ಓದಾಗಲೂ ಅದೇ ನಮ್ಗೆ ಥರ ಅನ್ಸುತ್ತೆ, ಮೂರನೇ ಪ್ಯಾರ ಓದಾಗಲೂ ನಮ್ಗೆ ಅದೇ ಥರ ಅನ್ಸುತ್ತೆ. ಡೈರೆಕ್ಟ್ ಸ್ಕ್ಯಾನಿಂಗ್ ಅಂದರೆ ಏನು, ಪ್ರಶ್ನೆ ನೋಡ್ತೀವಿ, ಪ್ರಶ್ನೆ ನೋಡಿ ಅದು ಯಾವ ಪ್ಯಾರಾದಲ್ಲಿದೆ ಅಂತಂದೇಳಿ ಡೈರೆಕ್ಟಾಗಿ ಆ ಪ್ಯಾರಾವನ್ನು ಇನ್ನೊಂದು ಸಾರಿ ಲೊಕೇಟ್ ಮಾಡ್ತೀವಿ, ಇನ್ನೊಂದು ಸಾರಿ ಲೊಕೇಟ್ ಮಾಡಿ ಅದರಲ್ಲಿ ನಮಗೆ ಆನ್ಸರ್ ಎಲ್ಲಿ ಸಿಗುತ್ತೆ ಅಂತ ನೋಡ್ತೀವಿ, ಅದರಲ್ಲಿ ಆನ್ಸರ್ ಎಲ್ಲಿ ಸಿಗುತ್ತೆ ಅಂತ ನೋಡ್ತೀವಿ. ಸೊ ಕಂಪ್ರಹೆನ್ಷನನ್ನು ಸಾಲ್ವ್ ಮಾಡೋದಕ್ಕೆ ಬೇಕಿರೋ ಸ್ಕಿಲ್ಸ್ ಏನು ಅಂದರೆ ನಂಬರ್ 1 ಫಾಸ್ಟ್ ರೀಡಿಂಗ್, ನಂಬರ್ 2 ಲೊಕೇಟಿಂಗ್ ದ ಆನ್ಸರ್, ಲೊಕೇಟಿಂಗ್ ದ ಆನ್ಸರ್ ವೆದರ್ ಇಟ್ ಮೇ ಬಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಡೈರೆಕ್ಟ್ ಆಗಾದ್ರೂ ಕೇಳಿರಲಿ, ಇಂಡೈರೆಕ್ಟ್ ಆಗಾದ್ರೂ ಕೇಳಿರಲಿ, ಅದನ್ನು ಆನ್ಸರ್ ಎಲ್ಲಿದೆ ಅಂತ ಲೊಕೇಟ್ ಮಾಡೋ ಒಂದು ಐಡಿಯಾ ಬೇಕಾಗುತ್ತೆ. ಸೊ ದೀಸ್ ಆರ್ ದ ಸ್ಕಿಲ್ಸ್ ವಿಚ್ ವಿ ಶುಡ್ ಹ್ಯಾವ್ ಟು ಬಿ ಅಡಾಪ್ಟೆಡ್. ಹಾಗಾದರೆ ಈ ಸ್ಕಿಲ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಹೇಗೆ, ಸ್ಕಿಲ್ ಅಡಾಪ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಇದು ಕಂಪ್ರಹೆನ್ಷನ್ ಆಗಿರೋದ್ರಿಂದಾಗಿ ದೇರ್ ಇಸ್ ಓನ್ಲಿ ಒನ್ ಸೊಲ್ಯೂಷನ್. ಏನು ಅಂದರೆ ರೀಡಿಂಗ್ ಆ್ಯಂಡ್ ರಿಪೀಟಿಂಗ್. ರೀಡಿಂಗ್ ಆ್ಯಂಡ್ ರಿಪೀಟಿಂಗ್ ಏನಿದು ರೀಡಿಂಗ್ ಆ್ಯಂಡ್ ರಿಪೀಟಿಂಗ್? ಎಕ್ಸಾಮ್ ಹಾಲಲ್ಲ ನಾನು ಹೇಳ್ತಾ ಇರೋದು. ಎಕ್ಸಾಮ್ ಹಾಲಲ್ಲಿ ಓದೋದು ರಿಪೀಟ್ ಮಾಡೋದಲ್ಲ, ನಮ್ಗೆ ಅಷ್ಟು ಟೈಮ್ ಇರಲ್ಲ. ಎಕ್ಸಾಮ್ಗೆ ಪ್ರಿಪರೇಷನ್ ಟೈಮಲ್ಲಿ ನಾವು ಸಾಧ್ಯ ಆದಷ್ಟು ನ್ಯೂಸ್ ಪೇಪರ್ಗಳನ್ನು ಓದೋ ಅಭ್ಯಾಸ ಮಾಡ್ಕೋಬೇಕು. ಸಾಧ್ಯ ಆದಷ್ಟು ನ್ಯೂಸ್ ಪೇಪರ್ಗಳು ಓದೋ ಅಭ್ಯಾಸ ಮಾಡಬೇಕು. ಒಂದು ಹೆಡ್ಲೈನ್ಸ್ ಇರುತ್ತೆ, ಕೆಳಗಡೆ ಒಂದು 4-5 ಪ್ಯಾರಾ ಇರುತ್ತೆ ಅಲ್ವಾ. ಜಸ್ಟ್ ಫರ್ಗೆಟ್ ದ ಹೆಡ್ಲೈನ್ಸ್, ಒಂದು ನ್ಯೂಸನ್ನು ಪೂರ್ತಿ ಓದಿ. ಅಥವಾ ಒಂದು ನ್ಯೂಸ್ ಪೇಪರಲ್ಲಿ ಎಡಿಟೋರಿಯಲ್ ಸಂಪಾದಕೀಯ ಇರುತ್ತಲ್ವಾ, ಆ ಸಂಪಾದಕೀಯನ ಪೂರ್ತಿ ಓದಿ. ಆವಾಗ ನಮಗೆ ಓದೋದು ಯಾವ ರೀತಿ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಫಾಸ್ಟಾಗಿ ಓದೋದು ಹೇಗೆ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಓದೋದು ಅಷ್ಟೇ ಅಲ್ಲ, ಫಾಸ್ಟಾಗಿ ಓದೋದು ಹೇಗೆ ಅಂತ ಗೊತ್ತಾಗುತ್ತೆ ನಮಗೆ. ಓದೋದನ್ನ ಜಾಸ್ತಿ ಮಾಡಿದಷ್ಟು ನಮಗೆ ಟೈಮ್ ಸಿಕ್ಕಾಗೆಲ್ಲ ಯಾವುದೋ ಒಂದು ರಿಸರ್ಚ್ ಆರ್ಟಿಕಲ್ಲೇ ಓದಬೇಕು ಅಂತೇನಿಲ್ಲ. ಟೈಮ್ ಸಿಕ್ಕಾಗೆಲ್ಲ ಒಂದು ನ್ಯೂಸ್ ಪೇಪರ್ ತೊಗೊಳೋದು, ಒಂದು ನ್ಯೂಸ್ ಪೇಪರ್ ಅದರಲ್ಲೂ ಕೂಡ ಯಾವ್ಯಾವುದೋ ಹೆಡ್ಲೈನ್ಸ್ ಅವು ಓದೋದಕ್ಕಿಂತಲೂ ಸೆಂಟರ್ ಪೇಜ್ ಓಪನ್ ಮಾಡ್ಕೊಳ್ಳೋದು, ಅದು ಸಂಪಾದಕೀಯ ಅಥವಾ ಎಡಿಟೋರಿಯಲ್ ಏನಿರುತ್ತಲ್ವ, ಆ ಎಡಿಟೋರಿಯಲ್ ಮತ್ತು ಅದರ ಕೆಳಗಡೆ ಅಂಕಣ ಬರಹಗಳು ಏನಿರ್ತಾವಲ್ಲ ಅವು 2-3 ಪ್ಯಾರಾ ಬೇಡ 4 ಪ್ಯಾರಾ ಇರ್ತಾವೆ ಅಷ್ಟೇ. ತುಂಬ ಲೆಂತಿಯಾಗೂ ಇರಲ್ಲ ಅವು, ಕಾಲಮ್ಸು ಅಲ್ಲ ಅವು, 2 ಇಲ್ಲ 3 ಪ್ಯಾರಾ ಇರುತ್ತೆ. ಜಸ್ಟ್ ಆ ಒಂದು ಆರ್ಟಿಕಲ್ಗಳನ್ನು ನಾವು ಕನ್ನಡಿಸ್ತಾ ಇದ್ದರೆ ಬಹುತೇಕ ನಮ್ಮ ಎಕ್ಸಾಮಲ್ಲಿ ಬರುತ್ತಲ್ಲ ಕಂಪ್ರಹೆನ್ಷನ್ ಅಷ್ಟೇ ಕಂಟೆಂಟ್ ಇರುತ್ತೆ. ಆದರೆ ಈ ಪ್ಯಾರಾಗಳನ್ನು ಓದ್ತಾ ಇರಬೇಕಾದ್ರೆ ಇದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಡಯಾಗ್ನಲ್ ರೀಡಿಂಗ್ ಹೆಂಗಿರಬೇಕು, ಡಯಾಗ್ನಲ್ ರೀಡಿಂಗ್ ಅಂದರೆ ಯಾವ ಥರ ಇರುತ್ತೆ, ಒಂದು ಸಂಪಾದಕೀಯ ಓದೋದಕ್ಕೆ ಎಷ್ಟು ಕಡಿಮೆ ಟೈಮಲ್ಲಿ ಸಂಪಾದಕೀಯದ ಆ ಒಂದು ಆರ್ಟಿಕಲನ್ನು ಓದಿ ಮುಗಿಸ್ತೀನಿ ನಾನು, ಅದನ್ನು ನೋಡ್ಕೊಡ್ರಿ. ಎರಡನೇದು ರಿಪೀಟಿಂಗ್ ವಾಟ್ ಪ್ರೀವಿಯಸ್ ಕ್ವಶನ್ಸ್ ಆರ್ ಮ್ಯಾಕ್ಸಿಮಮ್ ಪ್ಯಾರಾಗ್ರಾಫ್ಸ್. ಹಳೆ ಕ್ವಶನ್ ಪೇಪರ್ಗಳಲ್ಲಿ ಪ್ಯಾರಾಗ್ರಾಫ್ ರಿಲೇಟೆಡ್ ಕ್ವಶನ್ಸ್ ಯಾವೆಲ್ಲ ನಿಮಗೆ ಸಿಗ್ತಾವೋ ಆ ಎಲ್ಲವನ್ನೂ ಕೂಡ ಸಾಲ್ವ್ ಮಾಡಿ. ನನ್ನ ಒಪಿನಿಯನ್ ಅಟ್ಲೀಸ್ಟ್ 1:10 ಆದರೂ ಸಾಲ್ವ್ ಮಾಡಬೇಕು. ಟೈಮ್ ಇದೆ ಅಂತಂದರೆ 1:20 ಸಾಲ್ವ್ ಮಾಡಿದ್ರೆ ತಪ್ಪಿಲ್ಲ. ನೀವು ಕಂಪ್ರಹೆನ್ಷನ್ ಅನ್ನೋ 5 ಮಾರ್ಕ್ಸ್ಗೆ ರೆಡಿ ಆಗೋದಕ್ಕೆ ಕನಿಷ್ಠ 20 ಪ್ಯಾರಾಗ್ರಾಫ್ಗಳನ್ನು, ಹಳೆ ಕ್ವಶನ್ ಪೇಪರ್ ಬಂದಿರೋ 20 ಪ್ಯಾರಾಗ್ರಾಫ್ಗಳನ್ನು, ಅದಕ್ಕೆ ಎಕ್ಸೆಟ್ ಎಕ್ಸಾಮಲ್ಲಿ ಬಂದಿರೋವಾಗಿರ್ಬೋದು ಅಥವಾ ನೆಟ್ ಎಕ್ಸಾಮಲ್ಲಿ ಬಂದಿರೋವಾಗಿರ್ಬೋದು, ಬೇರೆ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂತಹ ಪ್ಯಾರಾಗ್ರಾಫ್ಗಳನ್ನು ಕನಿಷ್ಠ 20 ಪ್ಯಾರಾಗ್ರಾಫ್ ಇಂಟು 5 ಕ್ವಶನ್ಸ್, ಸುಮಾರು 100 ಪ್ರಶ್ನೆಗಳನ್ನಾದರೂ ನೀವು ಇಲ್ಲಿ ಸಾಲ್ವ್ ಮಾಡ್ಕೋಬೇಕು. ಆವಾಗ ನಿಮಗೆ 20 ಪ್ಯಾರಾಗ್ರಾಫ್ಗಳನ್ನು ಓದೋದು ಹೇಗೆ, ಓದಬೇಕಾದ್ರೆ ಈ ಮೆಥಡನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ಓದ್ರಿ. ಹೇಗೆ ಅಂತಂದರೆ ಹೌ ಟು ಸ್ಕಿಮ್ ದ ಕಂಟೆಂಟ್, ಹೌ ಟು ಫಾಸ್ಟ್ ರೀಡ್ ದ ಕಂಟೆಂಟ್, ಹೇಗೆ ಫಸ್ಟ್ ಪ್ಯಾರಾ ಮತ್ತು ಲಾಸ್ಟ್ ಪ್ಯಾರಾ ಅಷ್ಟು ಓದಿದ್ರೆ ಇಡೀ ಪ್ಯಾರಾದ ಅಂಶ ಹೇಗೆ ಮನವರಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಗಮನ ಕೊಡ್ತಾ ಹೋಗಿ. ಅದ್ರ ಜೊತೆಗೆ ಒಂದು ಪ್ಯಾರಾ ಕಂಪ್ಲೀಟ್ ಆದ ತಕ್ಷಣ ವಾಟ್ ಈಸ್ ದ ಟೋನ್ ಆಫ್ ದಟ್ ಪ್ಯಾರಾಗ್ರಾಫ್ ಲೇಯಿಂಗ್ ಅಪಾನ್ ಅಸ್, ನಮ್ಮ ಮೇಲೆ ಯಾವ ಒಂದು ಧ್ವನಿಯನ್ನು ಆ ಒಂದು ಪ್ಯಾರಾಗ್ರಾಫ್ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತಂದರೆ ನಾವಲ್ಲಿ ಗಮನಿಸ್ಬೇಕು. ಒಂದು ಪ್ಯಾರಾಗ್ರಾಫ್ ಇರುತ್ತೆ, ಇನ್ ದ ವ್ಯೂ ಆಫ್ ಆಥರ್ ಅಂದರೆ ಲೇಖಕರ ಅಭಿಪ್ರಾಯದಲ್ಲಿ ಅಂತ ಶುರು ಆಗುತ್ತೆ ಒಂದು ಪ್ಯಾರಾ. ನೀವು ಫಸ್ಟ್ ಲೈನ್ ನೋಡಿದ್ರಿ, ಫಸ್ಟ್ ಲೈನಲ್ಲಿ ಏನಂತ ಇದೆ, ಲೇಖಕರ ಅಭಿಪ್ರಾಯದಲ್ಲಿ ಅಂತ ಇದೆ. ಲಾಸ್ಟ್ ಎಲ್ಲವೂ ಆಗಿ ಕೊನೆಗೆ ಹೋಗೋದಲ್ಲಿ ನಿಲ್ಲುತ್ತೆ, ಕೊನೆಗೆ ಹೋಗ್ಬಿಟ್ಟು ಈ ರೀತಿ ಭಾವಿಸಿದ್ದಾರೆ ಅಂತ ಬರುತ್ತೆ. ಅಂದರೆ ನಿಮಗೆ ಅಲ್ಲಿ ಪ್ರಶ್ನೆ ಏನಾದ್ರೂ ಲೇಖಕರ ಅಭಿಪ್ರಾಯದಲ್ಲಿ ಅಂತ ಶುರುವಾಯಿತು ಅಂದರೆ ಆನ್ಸರ್ ನಿಮ್ಗೆ ಆ ಪ್ಯಾರಾದಲ್ಲಿ ಸಿಗುತ್ತೆ ನನಗೆ. ಈಗ ಇದಕ್ಕೆ ನಾನು ಹೇಳಿದ್ದು ಏನು ಅಂದರೆ ಡಯಾಗ್ನಲ್ ರೀಡಿಂಗ್, ದಟ್ ಈಸ್ ಫಾಸ್ಟ್ ರೀಡಿಂಗ್. ಡಯಾಗ್ನಲ್ ರೀಡಿಂಗಲ್ಲಿ ಪ್ರತಿ ಪ್ಯಾರಾದ ಫಸ್ಟ್ ಸೆಂಟೆನ್ಸ್ ಮತ್ತು ಲಾಸ್ಟ್ ಸೆಂಟೆನ್ಸ್ ಏನಿದೆ, ಫಸ್ಟ್ ಸೆಂಟೆನ್ಸ್ ಮತ್ತು ಲಾಸ್ಟ್ ಸೆಂಟೆನ್ಸ್ ಅನ್ನೋದನ್ನ ಗಮನಿಸಿ. ಅದೇ ಥರ ಎಂಟೈರ್ ಆರ್ಟಿಕಲ್ ಏನಿದೆ, ಎಂಟೈರ್ ಪ್ಯಾರಾ ಏನಿದೆ ಅದರಲ್ಲಿ ಫಸ್ಟ್ ಪ್ಯಾರಾ ಮತ್ತು ಲಾಸ್ಟ್ ಪ್ಯಾರಾ ಏನಿದೆ ಅವುಗಳನ್ನು ಗಮನಿಸಿ. ಆವಾಗ ನಿಮಗೆ ಪ್ರತಿ ಪ್ಯಾರಾದ ಮೂಡ್ ಅಥವಾ ಟೋನ್ ಏನು ಅಂತ ಗೊತ್ತಾಗುತ್ತೆ. ಅದೇ ಥರ ಇಡೀ ಪ್ಯಾರಾಗ್ರಾಫ್ನ ಒಟ್ಟಾರೆ ಆಶಯ ಅಥವಾ ಒಟ್ಟಾರೆ ಉದ್ದೇಶ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಷ್ಟು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತೆ ರೀಡಿಂಗ್ ಸ್ಕಿಲ್ಸ್. ಆ್ಯಂಡ್ ಹೌ ಟು ಅಕ್ವೈರ್ ದೀಸ್ ಸ್ಕಿಲ್ಸ್, ದೆರ್ ಇಸ್ ನೋ ಶಾರ್ಟ್ಕಟ್. ವಿ ಹ್ಯಾವ್ ಟು ರೀಡ್ ಮೋರ್ ಆ್ಯಂಡ್ ಮೋರ್, ವಿ ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್. ಯಾಕೆಂದರೆ ಇದರಲ್ಲಿ ಸ್ಕಿಲ್
ಅಥವಾ ಟೆಕ್ನಿಕ್ ಅನ್ನೋದಿಲ್ಲ. ಟೆಕ್ನಿಕ್ ಅಥವಾ ಸ್ಕಿಲ್ ಅನ್ನೋದಿದೆ ಅನ್ನೋದಾದ್ರೆ ಓನ್ಲಿ ಇಟ್ ಕ್ಯಾನ್ ಬಿ ಅಕ್ವೈರ್ಡ್ ಥ್ರೂ ರೀಡಿಂಗ್ ಆ್ಯಂಡ್ ಪ್ರಾಕ್ಟೀಸಿಂಗ್. ಹಾಗಾಗಿ ದ ಫಸ್ಟ್ ಥಿಂಗ್, ನಾನೀಗ ನೇರವಾಗಿ ಯಾವ ಥರದ ಪ್ರಶ್ನೆಗಳು ಬರುತ್ತೆ, ಯಾವ ಥರದ ಪ್ರಶ್ನೆಗೆ ಯಾವ ಥರ ಉತ್ತರಗಳನ್ನು ನಾವಲ್ಲಿ ಹುಡುಕೋಬೇಕು ಅಂತ ಹೇಳೋದಕ್ಕಿಂತ ಮುಂಚೆ ನಾನು ನಿಮ್ಮ ಗಮನಕ್ಕೆ ತರೋದು, ಬಿಫೋರ್ ಗೋಯಿಂಗ್ ಟು ದ ಎಕ್ಸಾಮ್ ಹಾಲ್, ಅಂದರೆ ಇವತ್ತಿನಿಂದ ಎಕ್ಸಾಮ್ ಹಾಲಿಗೆ ಹೋಗೋವರೆಗನ್ನ ಪ್ರಿಪ್ರೇಷನ್ ಇದೆ ಅಲ್ವಾ, ಆ ಪ್ರಿಪ್ರೇಷನಿನ ಹಂತದಲ್ಲಿ ಸಾಧ್ಯ ಆದಷ್ಟು ಆರ್ಟಿಕಲ್ಗಳನ್ನು ಓದೋದಕ್ಕೆ ಪ್ರಯತ್ನ ಪಡಿ. ಜಸ್ಟ್ ಫಾರ್ ಟೈಮ್ ಪಾಸ್, ಸೀರಿಯಸ್ ಆಗಲ್ಲ, ಜಸ್ಟ್ ಫಾರ್ ಟೈಮ್ ಪಾಸ್ ಓದ್ತಾ ಹೋಗ್ರಿ. ಆ ಟೈಮ್ ಪಾಸ್ ರೀಡಿಂಗಲ್ಲಿನೇ ಎಷ್ಟರ ಮಟ್ಟಿಗೆ ನಾವು ಅದನ್ನು ಫಾಸ್ಟಾಗಿ ಓದೋದನ್ನ ಪ್ರಾಕ್ಟೀಸ್ ಮಾಡ್ತೀವಿ, ಎಷ್ಟು ಫಾಸ್ಟಾಗಿ ನಮ್ಮ ರೀಡಿಂಗ್ ಎಷ್ಟು ಫಾಸ್ಟ್ ಆಗುತ್ತೆ ಅನ್ನೋದು ಗಮನಿಸ್ಕೊಳ್ತಾ ಹೋಗ್ರಿ. ಆ್ಯಂಡ್ ಫಸ್ಟ್ ಆ್ಯಂಡ್ ಲಾಸ್ಟ್ ಸೆಂಟೆನ್ಸ್ ಓದಿದ್ರೆ ಆ ಪ್ಯಾರಾ ಅರ್ಥ ಆಗುತ್ತಾ ನೀವು ಗಮನಿಸ್ಕೊಳ್ರಿ. ಅಷ್ಟು ಓದಿದಾದ್ಮೇಲೆ ಅದರ ಟೋನ್ ಏನು ಅಂತ ನಿಮಗೆ ಕ್ಯಾಚ್ ಆಗ್ತಾ ಇದೆಯಾ ಅನ್ನೋದನ್ನ ಗಮನಿಸ್ಕೊಳ್ರಿ. ಆ್ಯಂಡ್ ಫಸ್ಟ್ ಆ್ಯಂಡ್ ಲಾಸ್ಟ್ ಕಂಟೆಂಟ್ ಓದಿದಾಗ ಇಡೀ ಪ್ಯಾರಾಗ್ರಾಫಲ್ಲಿ ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅನ್ನೋದು ಗಮನಿಸ್ಕೊಳ್ರಿ. ಸೊ ದೀಸ್ ಆರ್ ದ ಪ್ರೀ ರಿಕ್ವಿಸಿಟ್ಸ್ ಅಂಡ್ ದೀಸ್ ಆರ್ ದ ಪ್ರಿಪ್ರೇಷನ್ ಫಾರ್ ಕಂಪ್ರಹೆನ್ಷನ್ ಟೈಪ್ ಆಫ್ ಕ್ವಶನ್ಸ್. ನಾವು ಅರ್ಥ ಆಯ್ತು ಅನ್ಸುತ್ತೆ ಇವಾಗ, ಅರ್ಥ ಆಯ್ತಲ್ಲ. ಸೊ ಫಸ್ಟ್ ಪಾರ್ಟಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದೇನು ಅಂದರೆ ಹೌ ಟು ರೀಡ್ ಔಟ್. ನಿಮ್ಮ ಪ್ರಶ್ನೆ, ಇಡೀ ಪ್ಯಾರಾಗ್ರಾಫನ್ನು ಓದಲೇಬೇಕಾ? ನನ್ನ ಉತ್ತರ, ಇಡೀ ಪ್ಯಾರಾಗ್ರಾಫನ್ನು ಓದೋ ಅವಶ್ಯಕತೆ ಇಲ್ಲ. ಇಡೀ ಪ್ಯಾರಾಗ್ರಾಫನ್ನು ಓದಿ ಎಕ್ಸಾಮ್ ಹಾಲಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಇಡೀ ಪ್ಯಾರಾಗ್ರಾಫ್ನ ಅಂಶಗಳನ್ನಂತೂ ಕಲೆಕ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ ನಾವು. ಯಾವ ರೀತಿ? ಈಗಾಗಲೇ ಹೇಳಿದ್ನಲ್ಲ, ಈ ರೀತಿ ಫಸ್ಟ್ ಆ್ಯಂಡ್ ಲಾಸ್ಟ್ ಲೈನ್ ಆ್ಯಂಡ್ ಫಸ್ಟ್ ಪ್ಯಾರಾ ಆ್ಯಂಡ್ ಲಾಸ್ಟ್ ಪ್ಯಾರಾ ಅಲಾಂಗ್ ವಿತ್ ಗ್ರಾಸ್ಪಿಂಗ್ ದ ಟೋನ್ ಆಫ್ ದ ಆಥರ್. ಲೇಖಕರು ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನ, ಪ್ಯಾರಾದಲ್ಲಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಸೇರಿಸ್ತಂತೆ. ಇಲ್ಲಿ ಕೆಲವು ಸಾರಿ ನಿಮ್ಗೆ ಏನಾಗುತ್ತೆ, ಈಸಿ ಆಗುತ್ತೆ. ಕೆಲವು ಸಾರಿ ಈ ಕಂಪ್ರಹೆನ್ಷನ್ ಏನಿದೆ ಅಲ್ವಾ, ಆ ಎಂಟೈರ್ ಪ್ಯಾರಾಗ್ರಾಫ್ಗೆ ಒಂದು ಹೆಡ್ಡಿಂಗ್ ಅಥವಾ ಟೈಟಲ್ ಕೊಟ್ಟಿರ್ತಾರೆ. ಯಾವ ಥರ? ಭಾರತದಲ್ಲಿ ಅಸಮಾನತೆಯ ನಿವಾರಣೆ, ಹೆಡ್ಡಿಂಗ್ ಕೆಳಗಡೆ ಪ್ಯಾರಾ ಇರುತ್ತೆ. ಆವಾಗ ನಿಮ್ಗೆ ಅರ್ಧ ಕೆಲಸ ಕಡಿಮೆ ಆಗ್ಬಿಡುತ್ತೆ. ಅಂದರೆ ಇಡೀ ಪ್ಯಾರಾಗ್ರಾಫ್ ಭಾರತದಲ್ಲಿ ಅಸಮಾನತೆ ನಿವಾರಣೆಯ ಬಗ್ಗೆ ಇದೆ ಅಂತೇಳಿ. ಇನ್ನೊಂದು ಯಾವುದೋ ಒಂದು ಪ್ಯಾರಾಗ್ರಾಫ್ ಬಂದಿರ್ಬೋದು, ಏನು ಅಂತಂದರೆ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳು, ಅಟ್ರಾಸಿಟೀಸ್ ಆನ್ ವುಮೆನ್ ಇನ್ ವರ್ಕ್ ಪ್ಲೇಸ್, ಅಥವಾ ಒಂದು ಹೆಡ್ಡಿಂಗ್ ಕೊಟ್ಟಿದ್ರು ಅಂತಂದರೆ ನಿಮಗೆ ಅರ್ಧ ಕೆಲಸ ಕಡಿಮೆ ಆಗುತ್ತೆ. ಇನ್ ಕೇಸ್ ಹೆಡ್ಡಿಂಗ್ ಇರಲಿಲ್ಲ ಅಂದರೆ, ಅಕಸ್ಮಾತ್ ಹೆಡ್ಡಿಂಗ್ ಇರಲಿಲ್ಲ ಅಂದರೆ ಆವಾಗ ನಮ್ಮ ಈ ಫಾಸ್ಟ್ ರೀಡಿಂಗ್ ಹೆಲ್ಪ್ ಮಾಡುತ್ತೆ. ಯಾವುದ್ರ ಬಗ್ಗೆ ಹೇಳ್ತಾ ಇದೆ, ಯಾವ್ಯಾವ ಕಂಟೆಂಟನ್ನು ಇದು ಮಾತಾಡ್ತಾ ಇದೆ, ಆ್ಯಂಡ್ ಯಾವ ಅಭಿಪ್ರಾಯದಲ್ಲಿ ಲೇಖಕರು ಇದನ್ನು ಹೇಳ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ದೀಸ್ ಆರ್ ದ ಪ್ರೀ ರಿಕ್ವಿಸಿಟ್ಸ್ ಫಾರ್ ಕಾಂಪ್ರಹೆನ್ಸಿವ್ ಯೂನಿಟ್. 3ನೇ ಯೂನಿಟ್ ಘಟಕ 3 ಕಾಂಪ್ರಹೆನ್ಷನ್ ಐತೆ, ಅದಕ್ಕೆ ನಾವು ತಗೋಬೇಕಾಗಿರ್ತಕ್ಕಂಥ ಪ್ರಿಕಾಷನ್ಸ್. ಇದನ್ನು ಹೊರತುಪಡಿಸಿ ನಾನು ನಿಮ್ಗೆ ಇನ್ನೂ ಒಂದಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಆ್ಯಂಡ್ ಆ ಪ್ರಶ್ನೆಗಳನ್ನು ಯಾವ ರೀತಿ ನಾವು ಸಾಲ್ವ್ ಮಾಡ್ಕೋಬಹುದು, ಅದಕ್ಕೆ ಒಂದು ಎರಡೆರಡು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ತುಂಬ ಲೆಂತಿನೂ ತೊಗೊಳ್ಳೋಲ್ಲ ನಾನು ನಿಮಗೆ, ತುಂಬ ಹೊತ್ತು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ರೆಗ್ಯುಲರ್ ಆಗಿ ಕ್ಲಾಸಲ್ಲಿ ಎದುರಿ ಕೂತಿದ್ದಾಗಲೇ ಹುಡುಗರನ್ನ ಹಿಡಿದಿಟ್ಕೊಳ್ಳೋದು ಭಾಳ ಕಷ್ಟ, ಅದು ಭಾಳ ಹೊತ್ತು ಮಾತಾಡ್ಸ್ಬಿಟ್ರೆ. ಹಾಗಾಗಿ ಸಾಧ್ಯ ಆದಷ್ಟು ನನ್ನ ಕಾನ್ಸೆಪ್ಟ್ ಇರೋದು 30 ಮಿನಿಟ್ಸ್ ಒಳಗಡೆ ನಿಮಗೆ ನಾನು ಹೇಳಬೇಕು ಅಂತಿರುತ್ತೆ, ಹೇಳಿ ಮುಗಿಸ್ಬೇಕು ಅಂತಂದರೆ. ಈಗ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಹೊರಟಿರೋದು, ಇದು ಸೋರ್ಸ್ ಎಲ್ಲಿಂದ ತೊಗೊಂಡಿದ್ದೀನಿ ಅಂದರೆ, ನಾನು KVS ಮದಾನ್ ಅವರ ಪೇಪರ್ 1 ಬುಕ್ ಏನಿದೆ, ಯಾವುದು ಪಿಯರ್ಸನ್ ಪಬ್ಲಿಕೇಶನ್ ಪೇಪರ್ 1 ಬುಕ್ ಏನಿದೆ, ಅದರಲ್ಲಿ ನೋಡ್ಬಿಟ್ಟು ಅದರಲ್ಲಿರೋ ಅಂಶಗಳನ್ನು ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ, ಅಥವಾ ಅದರ ಸಾರಾಂಶವನ್ನು ನಾನು ನಿಮ್ಮ ಮುಂದೆ ಹೇಳ್ತಿದ್ದೀನಿ. ಅಲ್ಲಿಗೆ ನಿಮಗೆ ಮಟೀರಿಯಲ್ ಇಂಗ್ಲೀಷಲ್ಲಿ ಓದೋಕ್ಕಾಗಲಿಲ್ಲ ಅನ್ನೋ ಒಂದು ಸಮಸ್ಯೆಗೆ ನನ್ನ ಕಡೆಯಿಂದ ಒಂದು ಸೊಲ್ಯೂಷನ್ ಕೊಡ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ? ಒಂದು, ದ ಮೈನ್ ಥೀಮ್ ಅಥವಾ ಸೆಂಟ್ರಲ್ ಐಡಿಯಾ ಏನಿದು? ಇಡೀ ಪ್ಯಾರಾಗ್ರಾಫ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆ? ಇಡೀ ಪ್ಯಾರಾಗ್ರಾಫ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆ? ಸೆಂಟ್ರಲ್ ಥೀಮ್. ಯೂಶಲಿ ಈ ಪ್ರಶ್ನೆ ಯಾವ ಬರುತ್ತೆ ಅಂದರೆ, ಟೈಟಲ್ ಕೊಟ್ಟಿರಲ್ಲ, ಪ್ಯಾರಾಗ್ರಾಫ್ಗೆ ಟೈಟಲ್ ಕೊಟ್ಟಿರಲ್ಲ. ಆವಾಗ ಎಂಟೈರ್ ಪ್ಯಾರಾಗ್ರಾಫ್ ಮಾಡ್ಬಿಟ್ಟು ಅಲ್ಲೊಂದು ಪ್ರಶ್ನೆ ಹಾಕಿರ್ತಾರೆ, ಇಡೀ ಲೇಖನವು ಇದರ ಕುರಿತಾಗಿ ವಿಷಯಗಳನ್ನು ಹಂಚಿಕೊಳ್ಳುತ್ತದೆ. ಒಂದೆರಡು ಪ್ರಶ್ನೆಗಳು ಹೇಳ್ಬಿಡ್ತು ನೋಡ್ರಿ, ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಟರ್ನೇಟಿವ್ ಬೆಸ್ಟ್ ನ್ಯಾರೇಟ್ ದ ಪ್ಯಾಸೇಜ್. ಅಂದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇತರೆ ಯಾವ ವಿಷಯವು ನಿಮಗೆ ಸೂಕ್ತ ಎನಿಸುತ್ತದೆ? ಒಂದು ಪ್ಯಾರಾ ಬಗ್ಗೆ ಮಾತಾಡ್ತಾರೆ. ಎಕ್ಸಾಂಪಲ್, ಭಾರತದಲ್ಲಿ ಅಸಮಾನತೆ ನಿವಾರಣೆ ಅನ್ನೋದ್ರ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಇತ್ತು ಅಂದ್ಕೊಳ್ರಿ, ಕೆಳಗಡೆ ಆಪ್ಷನ್ಸ್ ಇರುತ್ತೆ. ಈ ವಿಷಯಕ್ಕೆ ಅತ್ಯಂತ ಸೂಕ್ತವಾದ ಪ್ಯಾರಾಗ್ರಾಫ್ ಯಾವುದಾಗಿರುತ್ತೆ ಅಂತ. ಅಲ್ಲಿ ಕೆಳಗಡೆ ಆಪ್ಷನ್ ನಮ್ಗೆ ಯಾವ ಥರ ಬರ್ಬೋದು? ಭಾರತದಲ್ಲಿ ತಲಾ ಆದಾಯದ ನಿರ್ವಹಣೆ, ಆಲ್ಮೋಸ್ಟ್ ಇದು ಬೆಸ್ಟ್ ಸೂಟಬಲ್ ಅಂತ ಅನ್ಸುತ್ತೆ. ಭಾರತದಲ್ಲಿ ಬಡತನದ ನಿರ್ಮೂಲನೆ ಇದು ಸೂಟಬಲ್ ಆಗಲ್ಲ, ಯಾಕಂದರೆ ಅಲ್ಲಿ ಅಸಮಾನತೆ ಅಂತ ಇದೆ. ಅಸಮಾನತೆ ಅಂದರೆ ಬಡತನ ನಿರ್ಮೂಲನೆ ಅಂತ ಅಸಮಾನತೆ ಆಗಲ್ಲ. ಶ್ರೀಮಂತರು ಮತ್ತು ಬಡವರ ಮಧ್ಯದ ವ್ಯತ್ಯಾಸವನ್ನು ಕಡಿಮೆ ಮಾಡೋದು ಅಸಮಾನತೆ ನಿವಾರಣೆ ಆಗುತ್ತೆ ಅಲ್ವಾ?
ಈ ಥರ 4 ಆಪ್ಷನ್ಸ್ ಕೊಟ್ಟಿರ್ತಾರೆ ಅಲ್ಲಿ. ಅಂದರೆ ಇಂಟೈರ್ ಪ್ಯಾರಾಗ್ರಾಫಿಗೆ ಸಂಬಂಧಪಟ್ಟಂತೆ ಯಾವ ಥರದಲ್ಲಿ ಇದು ಸೂಕ್ತ ಆಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಇಲ್ಲ ಇನ್ನೊಂದು ಥರದ ಪ್ರಶ್ನೆ ಏನು ಬರುತ್ತೆ, ಇನ್ನೊಂದು ಥರದ ಪ್ರಶ್ನೆ ಏನು ಬರ್ಬೋದು, ಈ ಒಂದು ಪ್ಯಾರಾಗ್ರಾಫ್ಗೆ ಯಾವ ಶೀರ್ಷಿಕೆಯು ಅತ್ಯಂತ ಸೂಕ್ತ, ಯಾವ ಶೀರ್ಷಿಕೆ ಅತ್ಯಂತ ಸೂಕ್ತ. ಟೈಟಲ್ ಕೊಟ್ಟಿರಲ್ಲ ಅವರು, ಫುಲ್ಲು ಓದ್ ಮುಗಿಸಿದಾದ್ಮೇಲೆ ಇಡೀ ಪ್ಯಾರಾಗೆ ನೀವೊಂದು ಹೆಡಿಂಗ್ ಕೊಡೋದಾದ್ರೆ ಏನಂತ ಕೊಡ್ತೀರಾ? ಇಡೀ ಪ್ಯಾರಾಗ ಒಂದು ಹೆಡಿಂಗ್, ಯಾಕೆಂದ್ರೆ ಇಡೀ ಪ್ಯಾರಾಗ ನೀವು ಹೆಡಿಂಗ್ ಕೊಡಬೇಕು ಅಂದ್ರೆ ಆ ಒಂದು ಪ್ಯಾರಾಗ್ರಾಫ್ನ ಸೆಂಟ್ರಲ್ ಥೀಮ್ ಅಥವಾ ಐಡಿಯಾ ಏನು, ಈ ಪ್ಯಾರಾಗ್ರಾಫ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆ, ಈ ಪ್ಯಾರಾಗ್ರಾಫ್ ಯಾವುದನ್ನ ಪ್ರಮುಖವಾಗಿ ಗಮನದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದೆ, ಅದನ್ನ ನಾವು ಹೆಡಿಂಗ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸೆಂಟ್ರಲ್ ಥೀಮನ್ನು ನಾವೆಲ್ಲಿ ಗಮನದಲ್ಲಿ ಇಟ್ಕೊಂಡು ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಇಡೀ ಪ್ಯಾರಾಗ್ರಾಫನ್ನು ಈ ಸೆಂಟ್ರಲ್ ಥೀಮಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತಂದರೆ ನೆಗ್ಲೆಕ್ಟ್ ಮಾಡಿದರೆ ಆಗಲ್ಲ, ಅಥವಾ ಡೈರೆಕ್ಟಾಗಿ ಕ್ವಶನ್ ನೋಡಿ ಆನ್ಸರ್ ನೋಡಿದ್ರೆ ಆಗಲ್ಲ. ಯಾಕಂದರೆ ಕ್ವಶನ್ಗೆ ಇದಕ್ಕೆ ಆನ್ಸರ್ ಸಿಗಲ್ಲ. ನೀವು ಇದಕ್ಕೆ ಒಂದು ಟೈಟಲ್ ಕೊಡಬೇಕು ಅಥವಾ ಒಂದು ಸೂಕ್ತವಾದಂಥ ಒಂದು ಸಾರಾಂಶವನ್ನು ಕೊಡಬೇಕು ಅಂತಂದರೆ ಇಡೀ ಪ್ಯಾರಾವನ್ನು ಪೂರ್ತಿಯಾಗಿ ಓದಿರಬೇಕಾಗುತ್ತೆ. ಈ ಥರದ ಪ್ರಶ್ನೆಗಳು ಬರುತ್ತೆ. ಇದರ ಜೊತೆಗೇನೆ ನೀವಲ್ಲಿ ಓದ್ತಾ ಇರ್ಬೇಕಾದ್ರೆ ಗಮನಿಸಬೇಕಾಗಿರೋ ಇನ್ನೊಂದು ವಿಷಯ ಏನು ಅಂತಂದರೆ ಪದಗಳು, ವರ್ಡ್ಸ್. ಆ ಪದಗಳು ಏನಿದಾವಲ್ವಾ, ಆ ಪದಗಳು ಒಂದಕ್ಕೊಂದು ಪೂರಕವಾಗಿದವ ಅಥವಾ ಒಂದಕ್ಕೊಂದು ವಿರುದ್ಧವಾಗಿದವ ಅನ್ನೋದು ಗಮನಿಸಿ. ಒಂದಕ್ಕೊಂದು ಪೂರಕವಾಗಿದವ ಅಥವಾ ಒಂದಕ್ಕೊಂದು ವಿರುದ್ಧವಾಗಿದವ. ಪೂರಕವಾಗಿದ್ದಾವೆ ಅಂತಂದ್ರೆ ಆದುದರಿಂದ, ಹೀಗಾಗಿ, ಮುಂತಾದ ಈ ಥರ ಪದಗಳಿತ್ತು ಅಂದರೆ, ಹೆನ್ಸ್, ಸೋ, ದೇರ್ಫೋರ್ ಈ ಥರ ಪದಗಳಿತ್ತು ಅಂದರೆ ಅವು ಪೂರಕ ಪದಗಳು. ಆಲ್ದೋ, ಇನ್ ಕಾಂಟ್ರರಿ ಅಂದರೆ ಆದಾಗ್ಯೂ, ವ್ಯತಿರಿಕ್ತವಾಗಿ ಈ ಥರ ಪದಗಳಿತ್ತು ಅಂದರೆ ಅದು ವಿರುದ್ಧವಾದಂಥ ಪದಗಳು. ಅಂದರೆ ಅಲ್ಲೇನಾಗುತ್ತೆ, ನೀವು ಈ ಪ್ಯಾರಾಗ್ರಾಫ್ ಓದ್ತಾ ಇರ್ತೀರಲ್ವಾ, ಪ್ಯಾರಾಗ್ರಾಫ್ ಓದ್ತಾ ಇರಬೇಕಾದ್ರೆ ಈ ಥರದ ಪೂರಕ ಪದಗಳಿತ್ತು ಅಂದರೆ ಒಂದೇ ಆರ್ಗ್ಯುಮೆಂಟನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಒಂದೇ ಆರ್ಗ್ಯುಮೆಂಟ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಈ ಥರ ವಿರುದ್ಧ ಪದಗಳಿದ್ದಾವೆ ಅಂದರೆ ಒಂದು ಥೀಮನ್ನು ಅಥವಾ ಒಂದು ಕಂಟೆಂಟನ್ನು ಆರ್ಗ್ಯೂ ಮಾಡ್ತಿದ್ದಾರೆ ಅಂತ ಅರ್ಥ. ಒಂದು ಸೆಂಟೆನ್ಸ್ ಕೊಡೋದು, ಆದಾಗ್ಯೂ ಅದು ಹಿಂಗಲ್ಲ ಅಂತ ಹೇಳೋದು, ಅಥವಾ ಹಿಂಗಿತ್ತು ಅನ್ನೋದು ಇದಲ್ಲ ಅಂತ ಹೇಳೋದು. ಸೊ ಪೂರಕ ಪದಗಳ ಬಳಕೆ ಇದೆಯಾ ಅಥವಾ ವಿರುದ್ಧ ಪದಗಳ ಬಳಕೆ ಇದೆಯಾ, ಇದನ್ನು ಕೂಡ ನಿಮ್ಮ ರೀಡಿಂಗಲ್ಲಿ ಒಂದ್ಸಾರಿ ಕಣ್ಣಾಡಿಸಿ. ಆವಾಗ ಮಾತ್ರ ನಾವು ಸಂಪೂರ್ಣವಾಗಿ ಆ ಸಾರಾಂಶಕ್ಕೆ ಸಂಬಂಧಪಟ್ಟಂತಹ ಅಥವಾ ಥೀಮ್ ಅಥವಾ ಐಡಿಯಾಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ಬೋದು. ಇದು ಒಂದು ರೀತಿಯ ಪ್ರಶ್ನೆಗಳು. ದೆನ್ ಎರಡನೇ ರೀತಿಯ ಪ್ರಶ್ನೆ, ಯಾವುದು ಮೊದಲನೇ ರೀತಿಯ ಪ್ರಶ್ನೆ. ಎರಡನೇ ರೀತಿಯ ಪ್ರಶ್ನೆಗಳನ್ನು ನಾವು ಗಮನಿಸೋದು ಯಾವುದು ಅಂತಂದ್ರೆ ಲೇಖಕರ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ. ಪ್ರಶ್ನೆಗಳು. ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಅಂದ್ರೆ ಯಾವ್ಗೆ, ಒಂದೆರಡು ಎಕ್ಸಾಂಪಲ್ ನೋಡ್ಬಿಟ್ರಿ, ಪ್ರಶ್ನೆಗಳನ್ನ ಹೇಳ್ಬಿಡ್ತೀನಿ. ವಾಟ್ ಈಸ್ ದ ಆಥರ್ಸ್ ಟೋನ್ ಇನ್ ದ ಸೆಕೆಂಡ್ ಪ್ಯಾರಾಗ್ರಾಫ್? ಎರಡನೇ ಪ್ಯಾರಾಗ್ರಾಫ್ನಲ್ಲಿ ಲೇಖಕರ ಅಭಿಪ್ರಾಯವೇನು? ಅಥವಾ ಅಕಾರ್ಡಿಂಗ್ ಟು ದ ಆಥರ್ ವಾಟ್ ಕ್ಯಾನ್ ಬಿ ಎ ಲಾಜಿಕಲ್ ಸೊಲ್ಯೂಷನ್ ಟು ದ ಇಶ್ಯೂ ಇನ್ ದ ಹ್ಯಾಂಡ್? ಲೇಖಕರ ಅಭಿಪ್ರಾಯದಲ್ಲಿ ಈ ಸಮಸ್ಯೆಗೆ ಪರಿಹಾರವೇನು? ಅಥವಾ ವಿಚ್ ಆಫ್ ದ ಫಾಲೋಯಿಂಗ್ ಐಡಿಯಾ ಇಸ್ ದ ಆಥರ್ಸ್ ಮೋಸ್ಟ್ ಲೈಕ್ಲಿ ಟು ಅಗ್ರಿ ವಿತ್? ಈ ಕೆಳಗಿನ ಯಾವ ವಿಷಯದೊಂದಿಗೆ ಲೇಖಕರು ಏಕೀಭವಿಸುತ್ತಾರೆ ಅಥವಾ ಅಭಿಪ್ರಾಯವನ್ನು ಹೊಂದಿದ್ದಾರೆ? ಇಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಈ ಯಾವೂ ಕೂಡ ನೇರವಾಗಿ ನಮಗೆ ಪ್ಯಾರಾಗ್ರಾಫಲ್ಲಿ ಕಂಡುಬರಲ್ಲ. ನಾವೇನು ನೋಡ್ತಾ ಬಂದ್ವಲ್ಲ, ಒಂದು ಆರ್ಗ್ಯುಮೆಂಟನ್ನು ಅವರು ಒಂದೇ ಮುಖವಾಗಿ ತಗೊಂಡೋಗಿದ್ರೆ ಅವರು ಆ ಒಂದು ಆರ್ಗ್ಯುಮೆಂಟಿಗೆ ಪರವಾಗಿದ್ದಾರೆ ಅಂತ ಅರ್ಥ. ಅಥವಾ ಒಂದು ಆರ್ಗ್ಯುಮೆಂಟನ್ನು ಆರ್ಗ್ಯೂ ಅಂಡ್ ಕಾಂಟ್ರರಿ ಮಾಡ್ತಾ ಹೋಗ್ತಾ ಇದ್ದಾರೆ, ಅಂದರೆ ಅದನ್ನು ವಾದ ಮಾಡ್ತಾ ಇದ್ದಾರೆ ಮತ್ತು ಅದನ್ನು ಸಸ್ಟೈನ್ ಮಾಡ್ತಾ ಇದ್ದಾರೆ ಅಂತ ಏನಾದರೂ ನಮಗೆ ಆ ಟೋನಲ್ಲಿ ರೀಡಿಂಗಲ್ಲಿ ಕಂಡು ಬಂತು ಅಂತಂದರೆ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಂದರೆ ನೋಡ್ರಿ, ಸಮರ್ಥನೆ, ಚರ್ಚೆ, ವಿರೋಧ, ಲೇಖಕರ ಅಭಿಪ್ರಾಯಗಳು ಅಂತಂದಾಗ ಅವ್ರು ಸಮರ್ಥನೆ ಮಾಡ್ತಾ ಇರ್ಬೋದು, ಚರ್ಚೆ ಮಾಡ್ತಾ ಇರ್ಬೋದು, ವಿರೋಧ ಮಾಡ್ತಾ ಇರ್ಬೋದು, ಅಥವಾ ಕೆಲವು ಸಂದರ್ಭಗಳಲ್ಲಿ ಹಿ ಆಲ್ಸೋ ಮೇ ಬಿ ಇನ್ ದ ಟೈಪ್ ಆಫ್ ಕನ್ಫ್ಯೂಷನ್, ಅವರು ಒಂದು ರೀತಿಯ ಗೊಂದಲದಲ್ಲಿರ್ಬೋದು. ಲೇಖಕರು ಪೂರ್ತಿಯಾಗಿ ಯಾವುದೇ ಒಂದು ವಾದವನ್ನು ಪೂರ್ತಿಯಾಗಿ ತಂದು ನಿಲ್ಲಿಸೋ ಹಂತದಲ್ಲಿ ಇಲ್ಲದೇನೂ ಇರ್ಬೋದು ಅವರು. ಸೊ ಹೀಗಾಗಿ ಏನಾಗುತ್ತೆ, ಅವರು ಲೇಖಕರ ಅಭಿಪ್ರಾಯ ಅಂತ ಬಂದಾಗ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಅದು ಯಾವುದೋ ಒಂದು ಸ್ಪೆಸಿಫಿಕ್ ಪ್ಯಾರಾದಲ್ಲಿ ಕೇಳಿದ್ರು ಸರಿನೇ, ಆ ಪ್ಯಾರಾ ನೋಡ್ಬಿಟ್ಟು ಪತ್ತೆ ಹಚ್ಬೋದು. ಇಲ್ಲ ಅಂತಂದರೆ ಇಡೀ ಪ್ಯಾರಾ ನಾವೇನು ಫಾಸ್ಟ್ ರೀಡಿಂಗಲ್ಲಿ ಓದಿ ಅರ್ಥ ಮಾಡ್ಕೊಂಡಿರ್ತೀವಲ್ಲ ಆ ಮುಖಾಂತರ ಕೂಡ ಅದಕ್ಕೆ ಉತ್ತರವನ್ನು ಕೊಡ್ಬೋದು. ಅಥವಾ ಇನ್ನಕ್ಕೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಒಂದು ನೇರ ಅಭಿಪ್ರಾಯ. ಇದನ್ನು ನಾವು ಡೈರೆಕ್ಟ್ ಕ್ವಶನ್ಸ್ ಅಂತ ಕರೆದ್ಬಿಟ್ಟು, ಇದು ತುಂಬ ಸಿಂಪಲ್. ಏನು ಅಂದರೆ ಕ್ವಶನ್ ನೋಡ್ತೀವಿ, ಆ ಸೆಂಟೆನ್ಸ್ ಎಲ್ಲಿದೆ ಅಂತ ಹುಡುಕ್ತೀವಿ, ನಮಗೆ ನೇರವಾಗಿ ಅದಕ್ಕೆ ಆನ್ಸರ್ ಸಿಗುತ್ತೆ. ಕ್ವಶನ್ ನೋಡ್ತೀವಿ, ಸೆಂಟೆನ್ಸ್ ಎಲ್ಲಿದೆ ಅಂತ ಹುಡುಕ್ತೀವಿ, ನೇರವಾಗಿ ನೋಡ್ತೀವಿ, ಆನ್ಸರ್ ಸಿಗುತ್ತೆ. ದೀಸ್ ಆರ್ ದ ವೆರಿ ಸಿಂಪಲ್ ಟೈಪ್ ಆಫ್ ಕ್ವಶನ್ಸ್. ಕಂಪ್ರಹೆನ್ಷನ್ ತುಂಬ ಈಸಿ ಅಂದರೆ ಈ ಥರದ ಪ್ರಶ್ನೆಗಳು. ಎಕ್ಸಾಂಪಲ್,
ವಿಚ್ ಆರ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಈಸ್ ಟ್ರೂ ಅಕಾರ್ಡಿಂಗ್ ಟು ದ ಪ್ಯಾಸೇಜ್. ಕೆಳಕಂಡ ಯಾವ ಹೇಳಿಕೆಯು ಪ್ಯಾಸೇಜ್ನ ಪ್ರಕಾರ ಕೆಳಕಂಡ ಯಾವ ಹೇಳಿಕೆಯು ನಿಜವಾಗಿದೆ. ಅದಾಗಲೇ ಇರುತ್ತೆ ಐ ಅಗ್ರಿ ವಿತ್ ಅಥವಾ ಐ ಫರ್ಮ್ಲಿ ಐ ಕಮಿಟ್ ವಿತ್ ಈ ಥರ ಏನಾದರೂ ಒಂದು ವರ್ಡ್ ಇರುತ್ತೆ, ನಾನು ಇದರೊಂದಿಗೆ ಅಂತಂದಿರುತ್ತೆ. ಅಥವಾ ವಿಚ್ ಆರ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಈಸ್ ನೋ ಲಾಂಗರ್ ಎ ಮೋಟಿವೇಶನ್ ಆಫ್ ಯೂತ್ ಟುಡೇ, ಅಥವಾ ಏನೋ ಒಂದು ಯೂತ್ ಬಗ್ಗೆ ಒಂದು ಆರ್ಟಿಕಲ್ ಇದೆ ಅಂತ ನೋಡ್ರೆ ಯುವಕರ ವರ್ತನೆಗೆ ಸಂಬಂಧಿಸಿದಂತೆ ಮತ್ತು ಯುವಕರ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುದು ಯಾವುದು ಸರಿಯಲ್ಲ ಅಂತ ಅಲ್ಲಿರುತ್ತೆ. ಒಂದಷ್ಟು ಲಿಸ್ಟ್ ಮಾಡಿರ್ತಾರೆ ಅವರು, ಈಗಿನ ಕಾಲದ ಯುವಕರು ಈ ರೀತಿ ಇರಬೇಕು, ಈ ರೀತಿ ಇರಬೇಕು, ಈ ರೀತಿ ಇರಬೇಕು ಅಂತೆಲ್ಲ ಹೇಳ್ತಾ ಬಂದಿರ್ತಾರೆ. ಎಲ್ಲ ಹೇಳ್ತಾ ಬಂದರೆ ನಮಗೇನಾಗುತ್ತೆ, ಅದರಲ್ಲಿಂದ ಇರೋದನ್ನ ನಾವಿಲ್ಲಿ ಆನ್ಸರ್ ಅಂತ ತಗೊಳ್ತೀವಿ. ಸೊ ಎಕ್ಸ್ಪ್ಲಿಸಿಟ್ ಆಗಿ ಅಂದರೆ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ನೇರವಾದಂಥ ಮಾಹಿತಿ ಪ್ಯಾರಾಗ್ರಾಫಲ್ಲಿ ಇರುತ್ತೆ. ಇನ್ನೊಂದು ಥರದ ಪ್ರಶ್ನೆ ಏನು ಅಂತಂದರೆ ಪರೋಕ್ಷ ಅಭಿಪ್ರಾಯ ಅಂತಂದರೆ ಒಂದು 2-3 ಅಂಶಗಳನ್ನು ಅವರು ಹೇಳಿರ್ತಾರೆ. ಅವರು ಹೇಳದೇ ಇರ್ತಕ್ಕಂಥ ಅಂಶವನ್ನು ನಾವು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಆ ಲಾಜಿಕನ್ನು ಮುಂದುವರಿಸ್ಕೊಂಡು ಅದೇನು ಅಂತ ನಾವಿಲ್ಲಿ ಉತ್ತರ ಹೇಳಬೇಕಾಗುತ್ತೆ. ಯೂಶ್ವಲಿ ನಾವಿಲ್ಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೇಗೆ ಅಂತಂದರೆ ಅವ್ರು ಏನಾದರೂ ಒಂದು ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಅದನ್ನು ಅಲ್ಲಿ ಒಂದು ಬ್ರಾಡ್ ಏರಿಯಾದಲ್ಲಿ ಒಂದು ವರ್ಡ್ ಯೂಸ್ ಮಾಡಿರ್ತಾರೆ. ಏನಂತ, ಇಂದಿನ ಯುವಜನತೆಯಲ್ಲಿ ಕೌಶಲ್ಯಗಳು ಕಡಿಮೆಯಾಗುತ್ತಿರುವುದಕ್ಕೆ ಕಾರಣಗಳೆಂದರೆ ಅಂತ ಒಂದು 4-5 ಕೊಟ್ಟಿರ್ತಾರೆ. 4-5 ಕಾರಣಗಳು ಪ್ಯಾರಾಗ್ರಾಫಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಆ 4-5 ಕಾರಣಗಳನ್ನು ಹೊರತುಪಡಿಸಿ 5ನೇ ಕಾರಣವನ್ನು ಇಲ್ಲಿ ಕೊಡ್ತಾರೆ. 5ನೇ ಕಾರಣ, ಆ 5ನೇ ಕಾರಣ, ಆ 4 ಕಾರಣಗಳನ್ನು ನೀವು ಕಂಟಿನ್ಯೂ ಮಾಡ್ಕೊಂತ ಹೋದರೆ ಹೆಂಗಿರುತ್ತೋ ಹಾಗೆ ಇರುತ್ತೆ. ಯಾವ ರೀತಿ, ಯುವಕರಲ್ಲಿ ಸಮಯ ಪಾಲನೆ ಇಲ್ಲದೆ ಇರ್ತಕ್ಕಂಥದ್ದು, ಯುವಕರಲ್ಲಿ ನಿರ್ದಿಷ್ಟವಾದಂತಹ ಗುರಿ ಇಲ್ಲದೆ ಇರ್ತಕ್ಕಂಥದ್ದು, ಯುವಕರಲ್ಲಿ ನಿರ್ದಿಷ್ಟವಾದಂತಹ ಸಂಪನ್ಮೂಲಗಳು ಇಲ್ಲದೆ ಇರ್ತಕ್ಕಂಥದ್ದು, ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ತಾರತಮ್ಯ ಮತ್ತಿತರೆ ಅಂತ ಹಾಕಿರ್ತಾರಲ್ಲಿ. ನೆಕ್ಸ್ಟ್ ಅಲ್ಲಿ ಕೆಳಗಡೆ ನೋಡ್ತಾ ಬಂದಾಗ ಈ 4 ಇರಲ್ಲ. ಅಲ್ಲಿ 5ನೇದು, ಈ 4ಕ್ಕೆ ಸಂಬಂಧಪಟ್ಟಂತೆ 5ನೇದು ಇನ್ನೊಂದು ಯಾವುದೋ ಒಂದು ಆಪ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಯುವಕರಲ್ಲಿ ಉದ್ಯಮಶೀಲತೆ ಕೊರತೆ ಇದೆ ಅಂತ. ಈ ಉದ್ಯಮಶೀಲತೆ ಅನ್ನೋ ವರ್ಡ್ ಇಡೀ ಪ್ಯಾರಾಗ್ರಾಫಲ್ಲಿ ಎಲ್ಲೂ ಇರಲ್ಲ. ನಮಗೆ ಎಂಪ್ಲಾಯಬಿಲಿಟಿ, ಉದ್ಯಮಶೀಲತೆ ಅನ್ನೋ ವರ್ಡ್ ಇಡೀ ಪ್ಯಾರಾಗ್ರಾಫಲ್ಲಿ ಎಲ್ಲೂ ಇರಲ್ಲ. ಆದರೆ ಎಂಪ್ಲಾಯಬಿಲಿಟಿ ಅನ್ನೋದನ್ನ ಎಲ್ಲಿ ತೊಗೊಂಡು ಹಾಕ್ಬೋದು ಅಂದರೆ, ಆ ಪ್ರಶ್ನೆ ಇರುತ್ತಲ್ವಾ, ಆ ಪ್ರಶ್ನೆಗೆ ಆನ್ಸರ್ ಅನ್ನೋ ರೀತಿ ತೊಗೊಂಡು ಹಾಕಿದ್ರೆ ಕರೆಕ್ಟಾಗಿ ಸೆಟ್ ಆಗ್ಬಿಡುತ್ತೆ. ಆ ಒಂದು 4-5 ಎಕ್ಸಾಂಪಲ್ ಏನು ಕೊಟ್ಟಿರ್ತಾರಲ್ವಾ, ಆ 5, 6, 7ನೇ ಪದಗಳು ಅದಕ್ಕೆ ಪೂರಕವಾದಂಥವು. ಆದರೆ ನೇರವಾಗಿ ಹೇಳಿರಲ್ಲ, ಪರೋಕ್ಷವಾಗಿ ಹೇಳಿರ್ತಾರಲ್ಲ. ಅಂದರೆ ನಾವೊಂದು ಸೆಂಟೆನ್ಸ್, ಆ ಪ್ಯಾರಾಗ್ರಾಫ್ ಅರ್ಥ ಮಾಡ್ಕೊಂಡಿದ್ರೆ ನಾವು ಅದನ್ನ ಓನ್ ಆಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇದು ಮತ್ತೊಂದು ರೀತಿ ಪ್ರಶ್ನೆಗಳನ್ನು ನಾವು ಕಾಣ್ಬೋದು. ಇನ್ನೊಂದು ರೀತಿ ಪ್ರಶ್ನೆಗಳು ಏನು ಅಂತಂದರೆ, ಒಂದು ಪ್ಯಾಸೇಜ್ನ ರಚನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ಪ್ಯಾಸೇಜ್ ರಚನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ? ಒಂದು ಇಡೀ ಪ್ಯಾರಾಗ್ರಾಫ್ನ ರಚನೆ ಮಾಡಿರ್ತಕ್ಕಂಥದ್ದಕ್ಕೆ ಸೂಕ್ತವಾದಂಥ ಶೀರ್ಷಿಕೆ ಕೊಡಿ ಅನ್ನೋದಾಗಿರ್ಬೋದು, ಒಂದು ಸೂಟಬಲ್ ಟೈಟಲ್ ಕೊಡಿ ಅಂತ ಆಗಿರ್ಬೋದು. ಅಥವಾ ಅದನ್ನು ಹೊರತುಪಡಿಸಿದ್ರೆ ಇದರ ಮೂಲಭೂತ ಆಶಯ ಏನಾಗಿದೆ, ಈ ಒಂದು ಪ್ಯಾರಾಗ್ರಾಫ್ನ ವಾಟ್ ಇಸ್ ದ ಫಂಡಮೆಂಟಲ್ ಎಕ್ಸ್ಪೆಕ್ಟೇಷನ್, ದ ಫಂಡಮೆಂಟಲ್ ಮೆಸೇಜ್ ಆಫ್ ದಿಸ್ ಪ್ಯಾರಾಗ್ರಾಫ್ ಅಂತ ಆಗಿರ್ಬೋದು. ಅಥವಾ ಈ ಎಲ್ಲ ಅಭಿಪ್ರಾಯಗಳನ್ನು ಪರಿಗಣಿಸಿದಾಗ ಲೇಖಕರು ಯಾವ ಭಾವನೆಯಲ್ಲಿ ಇದನ್ನು ಬರೆದಿದ್ದಾರೆ ಅಂತ ಆಗ್ಬೋದು. ಲೇಖಕರು ಯಾವ ಭಾವನೆಯಲ್ಲಿ ಬರೆದಿದ್ದಾರೆ ಅಂತಂದು ಆಗ್ಬೋದು ಇದನ್ನ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಪ್ಯಾರಾಗ್ರಾಫನ್ನು ಪೂರ್ತಿ ಓದ್ತಾ ಬಂದಾಗ ನಮಗಲ್ಲಿ ಹೆಚ್ಚು ಕಡಿಮೆ ಪ್ಯಾರಾವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಂದರೆ ಪ್ಯಾರಾ ಸ್ಟ್ರಕ್ಚರ್ ಇದೆ ಅಲ್ವಾ, ಅದನ್ನು ನೋಡಿದಾಗ ಇದು ನಮಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ನಾನು ನಿಮಗೆ ಕೆಲವು ಕ್ಲೂಸ್ ಹೇಳ್ತೀನಿ. ಏನಪ್ಪ ಅಂದರೆ, ಟೋಟಲಿ ಎಷ್ಟು ಪ್ಯಾರಾ ಇದೆ ಅಂತ ನೋಡ್ರಿ ಅಂತ. ನಂಬರ್ ಆಫ್ ಪ್ಯಾರಾಸ್ ಎಷ್ಟು, 2 ಇದೆಯಾ, 1 ಇದೆಯಾ, 2 ಇದೆಯಾ, 3 ಇದೆಯಾ, 4 ಇದೆಯಾ, 5 ಇದೆಯಾ, ಬಹುಶಃ ಅದಕ್ಕಿಂತ ಜಾಸ್ತಿ ಏನು ಬರಲ್ಲ ಅಂತ ಅಂದ್ಕೊಂಡಿದ್ರೆ. ಆ ಥರ ಇದ್ದಾಗ ನಾನು ನಿಮಗೆ ಒಂದಷ್ಟು ಐಡಿಯಾಸ್ ಹೇಳ್ತೀನಿ. ಇನ್ ಕೇಸ್ ಅದು ಸಿಂಗಲ್ ಪ್ಯಾರಾ ಇತ್ತು ಅಂದ್ಕೊಳ್ರಿ, ಸಿಂಗಲ್ ಪ್ಯಾರಾ ಇದ್ದರೆ ಯಾವುದೋ ಒಂದು ವಿಷಯವನ್ನು ಮಾತ್ರ ಅವ್ರು ಮಾತಾಡ್ತಿದ್ದಾರೆ ಅಂತ ಅರ್ಥ. ಅಕಸ್ಮಾತ್ 2 ಪ್ಯಾರಾಗಳು ಇದ್ವು ಅಂದ್ಕೊಳ್ರಿ, ಒಂದು ವಿಷಯವನ್ನು ಪರವಾಗಿ ಮಾತಾಡಿ ನಂತರ ಅದೇ ವಿಷಯದ ವಿರುದ್ಧ ಮಾತಾಡಿರ್ಬೋದು, ಅಂದರೆ ಚರ್ಚೆ ಅಥವಾ ವಾದ ಮಾಡಿರ್ಬೋದು. ನೀವು 2023 ಕೆಸೆಟ್ ಎಕ್ಸಾಮಿಂದು ಪ್ಯಾರಾಗ್ರಾಫ್ ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಪ್ಯಾರಾಗ್ರಾಫ್ ಬಂದಿತ್ತು 2023 ಜನರಲ್ ಪೇಪರಲ್ಲಿ. 2 ಪ್ಯಾರಾ ಇತ್ತು. ಫಸ್ಟ್ ಪ್ಯಾರಾದಲ್ಲಿ ನಾನು ಬ್ರಿಟಿಷರ ಆಡಳಿತವನ್ನು ಏಕೆ ನಂಬುತ್ತೇನೆ ಅಂತ ಫಸ್ಟ್ ಪ್ಯಾರಾದಲ್ಲಿ ಪೂರ್ತಿ ಹೇಳಿದರು. ಸೆಕೆಂಡ್ ಪ್ಯಾರಾದಲ್ಲಿ ಏಕೆ ನಾನು ಬ್ರಿಟಿಷರ ಆಡಳಿತದಲ್ಲಿ ನಂಬಿಕೆ ಕಳೆದುಕೊಂಡಿದ್ದೇನೆ ಅಂತ ಹೇಳಿದರು. ಅಂದರೆ ಒಂದೇ ಆರ್ಗ್ಯುಮೆಂಟ್. ಫಸ್ಟ್ ಪ್ಯಾರಾದಲ್ಲಿ ಅದನ್ನು ಸರಿ ಅಂತ ಮಾತಾಡ್ತಾ ಹೋಗ್ತಾರೆ, ಸೆಕೆಂಡ್ ಪ್ಯಾರಾದಲ್ಲಿ ಅದು ಅಲ್ಲ ಅಂತ ಮಾತಾಡ್ತಾ ಹೋಗ್ತಾರೆ. ಸೊ 2 ಪ್ಯಾರಾ ಇದ್ದರೆ. 3 ಪ್ಯಾರಾ ಇದ್ದರೆ, ಅಕಸ್ಮಾತ್ 3 ಪ್ಯಾರಾಸ್ ಇತ್ತು ಅಂತಂದರೆ, 3 ಅಥವಾ 4 ಪ್ಯಾರಾಸ್ ಇತ್ತು ಅಂತಂದರೆ, ಒಂದು ವಾದಕ್ಕೆ ಸಂಬಂಧಪಟ್ಟಂತೆ, ಒಂದು ಆರ್ಗ್ಯುಮೆಂಟಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ಯಾರಾಗಳು
ಫಾರ್ವರ್ಡ್ ಆಗಿರ್ತವೆ, ಒಂದಷ್ಟು ಪ್ಯಾರಾಗಳು ರಿವರ್ಸ್ ಆಗಿರ್ತವೆ. ಅಂದರೆ ಒಂದು ವಾದವನ್ನು ಮುಂದುವರ್ಸ್ಕೊಂಡು ಹೋಗಿರ್ತಾರೆ ಒಂದೆರಡು ಪ್ಯಾರಾದಲ್ಲಿ, ಇನ್ನೊಂದೆರಡು ಪ್ಯಾರಾದಲ್ಲಿ ಅದಕ್ಕೆ ರಿವರ್ಸ್ ಆರ್ಗ್ಯುಮೆಂಟ್ ಮಾಡಿರ್ತಾರೆ. ಇದು ಒಂದು ಟೈಪ್. ಆದರೆ ಇನ್ನೂ ಒಂದು ಟೈಪ್ ಇದೆ. ಒಂದು ವಿಷಯವನ್ನು ತಗೊಂಡು ಆ ವಿಷಯವನ್ನು ಸಂಪೂರ್ಣವಾಗಿ ಸಮರ್ಥನೆ ಮಾಡಿರ್ತಾರೆ. ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಮೊದಲನೇ ಕಾರಣ, ಎರಡನೇ ಕಾರಣ, ಮೂರನೇ ಕಾರಣ, ನಾಲ್ಕನೇ ಕಾರಣ. 2024 ಜನರಲ್ ಪೇಪರಲ್ಲಿ ಈ ಥರದ ಒಂದು ಪ್ಯಾರಾಗ್ರಾಫ್ ಬಂದಿತ್ತು. ಒಂದು ಆರ್ಗ್ಯುಮೆಂಟು, ಆ ಆರ್ಗ್ಯುಮೆಂಟ್ಗೆ ಮೊದಲನೇದಾಗಿ, ಎರಡನೇದಾಗಿ, ಮೂರನೇದಾಗಿ, ನಾಲ್ಕನೇದಾಗಿ, ಐದನೇದಾಗಿ ಮತ್ತು ಐದನೇದರಲ್ಲಿ ಅಂತೇಳಿ ತೊಗೊಂಡು ಒಂದೇ ಆರ್ಗ್ಯುಮೆಂಟನ್ನು 4 ಪ್ಯಾರಾದಲ್ಲಿ ಡಿಫೈನ್ ಮಾಡಿದ್ರು. 4 ಪ್ಯಾರಾದಲ್ಲಿ ಡಿಫೈನ್ ಮಾಡಿದ್ರು. ಇದು ಇನ್ನೊಂದು ಥರದ ಪ್ರಶ್ನೆ, ಪ್ಯಾರಾಗ್ರಾಫ್ ಪ್ರಶ್ನೆ ಇದೆ. ಅದರಲ್ಲಿ ನಾವು ಈ ಥರ ಕಾಣ್ಬೋದು. ಅಂದರೆ ಪ್ಯಾರಾಗ್ರಾಫ್ನ ರಚನೆಯನ್ನು ಗಮನಿಸಿದಾಗ ನಾವು ಇಲ್ಲೇನು ನೋಡಿದ್ವಲ್ಲ, ಪ್ಯಾರಾಗ್ರಾಫ್ ಸ್ಟ್ರಕ್ಚರ್ ನೋಡಿದ ಕೂಡಲೇ ನಾವು ಆ ಮೂಡಿಗೆ ಬಂದ್ಬಿಡ್ಬೇಕು. ಏನಂತ, ಇದು ಸಿಂಗಲ್ ಪ್ಯಾರಾ ಇದೆ ಅಂತಂದರೆ ಒಂದು ಆರ್ಗ್ಯುಮೆಂಟ್ ಹೇಳ್ತಾ ಇದೆ, ಸಿಂಗಲ್ ಆರ್ಗ್ಯುಮೆಂಟ್. ದರ್ ಇಸ್ ನೋ ಡಿಸ್ಕಷನ್, ದರ್ ಇಸ್ ನೋ ಡಿಬೇಟ್, ದರ್ ಇಸ್ ನೋ ಕಾಂಟ್ರಾಕ್ಷನ್ ಆಫ್ ದ ಸೆಂಟೆನ್ಸಸ್. ವಿರುದ್ಧವಾದಂಥ ಪದಗಳು ಇರಲ್ಲ ಅಂತ. ಎರಡಿತ್ತು ಅಂತಂದರೆ ಅಲ್ಲಿ ವಿರುದ್ಧಗಳು ಇರಬಹುದು ಅಥವಾ ಒಂದಕ್ಕೊಂದು ಪೂರಕವಾಗಿ ಇರ್ಬೋದು. 3 ಅಥವಾ 4 ಪ್ಯಾರಾಗ್ರಾಫ್ ಇತ್ತು ಅಂದರೆ ಒಂದೇ ವಾದವನ್ನು ಸಮರ್ಥನೆ ಮಾಡಿರ್ಬೋದು ಅಥವಾ ಒಂದಷ್ಟು ವಾದವನ್ನು ಹೇಳಿ ನಂತರ ಅದನ್ನು ಕಾಂಟ್ರಾಡಿಕ್ಷನ್ ಮಾಡಿರ್ಬೋದು. ಯಾಕಂದ್ರೆ ಇವನ್ನ ಅರ್ಥ ಮಾಡ್ಕೊಂಡಾಗ ನಮಗೆ ಮೂಲ ವಿಷಯ ಏನು, ಕಂಪ್ಲೀಟ್ ಥೀಮ್ ಏನು ಅಂತ ಅರ್ಥ ಮಾಡ್ಕೋಬೋದು. ಅದರ ಜೊತೆಗೆ ಲೇಖಕರ ಅಭಿಪ್ರಾಯ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೋದು. ಇದು ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದಾಗಿ ಕನಿಷ್ಠ 2 ಪ್ರಶ್ನೆಗಳಾದರೂ ಕೂಡ ಸೆಂಟ್ರಲ್ ಥೀಮ್ ಮತ್ತು ಲೇಖಕರ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಫಸ್ಟ್ ಓವರ್ ಕಾನ್ಫಿಡೆನ್ಸಲ್ಲಿ ಹೋಗೋದು ಬೇಡ. ಅದನ್ನು ಈ ಕಾಂಪ್ರಹೆನ್ಷನ್ನು 5-5 ನಾನು ಪಾಸ್ ಮಾಡ್ಕೊತೀರ, 5-5 ಕ್ಲಿಯರ್ ಆಗುತ್ತೆ ಅಂತೇಳಿ ಇಲ್ಲ. 5-5 ಅನ್ನೋದಕ್ಕಿಂತಲೂ ಅಲ್ಲಿ ಮೇಜರಾಗಿ 2ರಿಂದ 3 2ರಂತೂ ಅತ್ಯಂತ ಸುಲಭ ಇರುತ್ತೆ ಅಂತ ಅನ್ಕೊಳ್ಳೋಣ. 3, 4, 5ನೇ ಪ್ರಶ್ನೆಗಳು ಸ್ವಲ್ಪ ನಮ್ಮ ಸ್ಕಿಲ್ಲನ್ನು ಕೇಳ್ತವೆ. ಇದು ಮತ್ತೊಂದು ರೀತಿಯ ಪ್ರಶ್ನೆಗಳನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಕಾಂಪ್ರಹೆನ್ಷನ್ಗೆ ಸಂಬಂಧಪಟ್ಟಂತೆ ತೀರಾ ಜಾಸ್ತಿ ಆರ್ಗ್ಯುಮೆಂಟ್ಸ್ ಏನಿಲ್ಲ ಇಲ್ಲಿ, ನಾನು ಒಪ್ಕೊತೀನಿ. ತೀರಾ ಜಾಸ್ತಿ ಆರ್ಗ್ಯುಮೆಂಟ್ಸ್ ಏನಿಲ್ಲ. ಬಟ್ ನಮಗೆ ಎಕ್ಸಾಮ್ ಹಾಲಲ್ಲಿ ಟೈಮ್ ಸೇವ್ ಆಗಬೇಕು ಅಂತಂದರೆ ವಿ ಶುಡ್ ಅಕ್ವೈರ್ ದ ಸ್ಕಿಲ್ ಆಫ್ ಫಾಸ್ಟ್ ರೀಡಿಂಗ್ ತೊಗೊಳ್ಲೇಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಪ್ಯಾರಾಗ್ರಾಫೇ ನೋಡಲ್ಲ, ಎಲ್ಲ ಕ್ವಶನ್ಗಳನ್ನು ಬ್ಲೈಂಡ್ ಆಗಿ ಆನ್ಸರ್ ಮಾಡಬೇಕಾಗತ್ತೆ. ಇದು ಫಸ್ಟ್ ಟೈಮ್. ಇನ್ ಕೇಸ್ ನೀವು ಪ್ಯಾರಾಗ್ರಾಫೇ ಓದಲ್ಲ, ಫಸ್ಟ್ ಕ್ವಶನ್ ನೋಡ್ತೀನಿ, ಅದಕ್ಕೆ ಆನ್ಸರ್ ಪ್ಯಾರಾದಲ್ಲಿ ಹುಡ್ಕೊತೀನಿ ಅಂದರೆ ಕೆಲವು ಸರಿ ಏನಾಗುತ್ತೆ, ರಿವರ್ಸ್ ಆರ್ಗ್ಯುಮೆಂಟ್ ಇರುತ್ತೆ. ನಾನು ಇಲ್ಲಿ ಹೇಳಿದೆ ರಿವರ್ಸ್ ಆರ್ಗ್ಯುಮೆಂಟ್ ಇರುತ್ತೆ. ಅಲ್ಲಿ ಯಾವುದೋ ಒಂದು ಕ್ವಶನ್ ಬಂದಿರುತ್ತೆ, ಆ ಕ್ವಶನಲ್ಲಿರೋ ಪದ ನಿಮಗೆ ಫಸ್ಟ್ ಪ್ಯಾರಾದಲ್ಲಿ ಕಾಣುತ್ತೆ. ಆ ಫಸ್ಟ್ ಪ್ಯಾರಾದಲ್ಲಿ ಮುಂದ್ಗಡೆ ಏನೋ ಒಂದು ಆನ್ಸರ್ ಇರುತ್ತಲ್ವ, ಆ ಸೆಂಟೆನ್ಸ್ ಕಂಪ್ಲೀಟ್ ಆಗಿರುತ್ತಲ್ಲ, ಅದನ್ನ ಕರೆಕ್ಟು ಅಂತ ಹಾಕ್ತೀರ. ಬಟ್ ಪ್ರಶ್ನೆ ಅದು 2ನೇ ಪ್ಯಾರಾಗೆ ಸಂಬಂಧಪಟ್ಟಿರುತ್ತೆ, 1ನೇ ಪ್ಯಾರಾಗ ಇರಲ್ಲ. 2ನೇ ಪ್ಯಾರಾದಲ್ಲೂ ಕೂಡ ಅದೇ ಪದ ಇರುತ್ತೆ. ಎಕ್ಸಾಂಪಲ್ ತಗೊಳ್ಳುತ್ತೆ. ಭಾರತದ ಆರ್ಥಿಕತೆಯ ಲಕ್ಷಣಗಳಲ್ಲಿ ಕೃಷಿ ಆರ್ಥಿಕತೆಯು ಪ್ರಮುಖವಾಗಿದೆ. ಇದು ಫಸ್ಟ್ ಪ್ಯಾರಾದಲ್ಲಿದ್ದು ಅದಕ್ಕೆ ಸಪೋರ್ಟಿವ್ ಆಗಿರುತ್ತೆ ಅಂತ ಅಂದ್ಕೊಳ್ರಿ. ಸೆಕೆಂಡ್ ಪ್ಯಾರಾದಲ್ಲಿ ಭಾರತದ ಆರ್ಥಿಕತೆಯ ಲಕ್ಷಣಗಳಲ್ಲಿ ಕೈಗಾರಿಕೆಯು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿದೆ. ಈ ಸೆಕೆಂಡ್ ಪ್ಯಾರಾದಲ್ಲಿ ಇರುತ್ತೆ. ನೀವು ಕ್ವಶನ್ ನೋಡ್ತೀರಾ, ಕ್ವಶನಲ್ಲಿ ಭಾರತದ ಆರ್ಥಿಕತೆಯ ಲಕ್ಷಣ ಅಂತ ನಿಮಗೆ ಕಾಣುತ್ತೆ. ಫಸ್ಟ್ ಪ್ಯಾರಾ ನೋಡ್ತೀರಾ, ಭಾರತದ ಆರ್ಥಿಕತೆಯ ಲಕ್ಷಣ ಅಂತ ಇರುತ್ತೆ. ಸೆಕೆಂಡ್ ಪ್ಯಾರಾ ನೀವು ನೋಡಲ್ಲ. ಬಟ್ ಆ್ಯಕ್ಚುಲಿ ಕ್ವಶನ್ ನಾವು ಕಂಪ್ಲೀಟ್ ಮಾಡಿದ್ರೆ ಭಾರತದ ಆರ್ಥಿಕತೆಯ ಲಕ್ಷಣಗಳಲ್ಲಿ ಯಾವುದು ದುರ್ಬಲವಾಗಿದೆ ಅಂತ ಪ್ರಶ್ನೆ ಇರುತ್ತೆ. ನಮಗೆ ಆನ್ಸರ್ ಬೇಕಾಗಿರೋದು ಸೆಕೆಂಡ್ ಪ್ಯಾರಾದಿಂದ. ನಾವಲ್ಲಿ ಕ್ವಶನ್ ಅರ್ಧಂಬರ್ಧ ನೋಡಿ ಪ್ಯಾರಾಗ್ರಾಫ್ ನಾವು ನೋಡಲಿಲ್ಲ ಅಂತಂದರೆ ಫಸ್ಟ್ ಪ್ಯಾರಾದಿಂದ ಆನ್ಸರ್ ಪಿಕ್ ಮಾಡಿದ್ರೆ ಏನಾಗುತ್ತೆ, ಕೈಲಿರೋ ಆನ್ಸರ್ ಬಿಟ್ಟು ಹೋಗುತ್ತೆ. ಸೊ ಹಾಗಾಗಿ ಫಸ್ಟು ಫಾಸ್ಟಾಗಿ ರೀಡ್ ಮಾಡೋ ಒಂದು ಸ್ಕಿಲ್ ತೊಗೊಳ್ರಿ. ನನಗನ್ಸೋ ಮಟ್ಟಿಗೆ ಅಲ್ಲಿ ಕೊಡೋ ಪ್ಯಾರಾಗ್ರಾಫನ್ನು ಓದೋದಕ್ಕೆ 2ರಿಂದ 3 ನಿಮಿಷ ಸಾಕು. 2 to 3 minutes ಈಸ್ ಎನಫ್. 5 ಪ್ರಶ್ನೆಗಳಿರುತ್ತೆ. 5 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಓದೋದಕ್ಕೆ 2ರಿಂದ 3 ನಿಮಿಷ ಸಾಕು. ಈ 2ರಿಂದ 3 ನಿಮಿಷ ಓದಿದ್ರಿ ಅಂತಂದರೆ ನೆಕ್ಸ್ಟ್ ಏನು 5 ಪ್ರಶ್ನೆಗಳಿರ್ತಾವಲ್ವ, ಆ 5 ಪ್ರಶ್ನೆಗಳಲ್ಲಿ ಯೋಚನೆ ಮಾಡಿ ಆನ್ಸರ್ ಮಾಡೋಂಥ ಪ್ರಶ್ನೆಗಳು 2 ನಿಮಿಷ 3 ನಿಮಿಷ ಯೋಚನೆ ಮಾಡೋಂಥವು, 2 ನಿಮಿಷ 3 ನಿಮಿಷ ಲೆಕ್ಕ ಮಾಡಿ ವರ್ಕೌಟ್ ಮಾಡೋಂಥ ಪ್ರಶ್ನೆಗಳು ಯಾವುದೂ ಇರಲ್ಲ. 1 ಅಥವಾ 2 ಪ್ರಶ್ನೆಗಳು ನೋಡಿದ ಕೂಡಲೇ ಆನ್ಸರ್ ಸಿಗುತ್ತೆ. 1-2 ಪ್ರಶ್ನೆಗಳು ನಿಮ್ಮ ಫಾಸ್ಟ್ ರೀಡಿಂಗಲ್ಲಿ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಆ ಪ್ಯಾರಾನ ಇನ್ನೊಂದ್ಸರಿ ಓದ್ಕೋಬೇಕಾಗತ್ತೆ. ಇನ್ನೊಂದು ಪ್ರಶ್ನೆ ಇಡೀ ಆರ್ಟಿಕಲ್ ಇಡೀ ಪ್ಯಾರಾ ಏನಿದೆ ಅಲ್ವಾ, ಸೆಂಟೆನ್ಸ್ ಒಂದು ಪ್ಯಾರಾಗ್ರಾಫ್ ಏನಿದೆ ಅದರ ಫಸ್ಟ್ ಆ್ಯಂಡ್ ಲಾಸ್ಟ್ ಲೈನ್ಗಳನ್ನು ಅಥವಾ ಫಸ್ಟ್ ಪ್ಯಾರಾ ಲಾಸ್ಟ್ ಪ್ಯಾರಾನ ಪೂರ್ತಿಯಾಗಿ ನೋಡಬೇಕಾಗತ್ತೆ. ಈ ಎಲ್ಲ ಮಾಡ್ಕೊಳ್ಳೋದಕ್ಕೆ ನೀವು ಫಸ್ಟ್ ಪ್ಯಾರಾಗ್ರಾಫ್ ಓದೋದಕ್ಕೆ 2ರಿಂದ 3 ನಿಮಿಷ ಸಾಕು. ನಂತರದ 5 ಪ್ರಶ್ನೆಗಳನ್ನು ಅಟೆಂಡ್ ಮಾಡೋದಕ್ಕೆ 3ರಿಂದ 4 ನಿಮಿಷ ಸಾಕು. ಅಂದರೆ 5ರಿಂದ 6 ನಿಮಿಷದಲ್ಲಿ ಈ ಸೆಕ್ಷನನ್ನು ನೀವು ಪ್ಯಾರಾಗ್ರಾಫ್ ಓದಿ ಅರ್ಥ ಮಾಡಿಕೊಂಡು ಸರಿಯಾದ ಉತ್ತರವನ್ನು ಕೊಡ್ಬೋದು. ಯಾವಾಗ ನೀವು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಉತ್ತರ ಕೊಡೋದಾದ್ರೆ. ನಾವು ಅದನ್ನು ಬಿಟ್ಟು ಒಂದು ಟ್ರೆಡಿಷನಲ್ ಮೆಥಡ್ ಫಸ್ಟ್ ಇಲ್ಲಿವರೆಗೂ ನಾವು ಅಂದ್ಕೊಳ್ತೀವಲ್ಲ, ಪ್ಯಾರಾಗ್ರಾಫ್ ಅಂದರೆ ಏನೂ ಇಲ್ಲ, ತುಂಬ ಸಿಂಪಲ್ ಆಗಿರುತ್ತೆ,
ಒಂದು ಪ್ಯಾರಾ ಇರುತ್ತೆ, ಕೆಳಗಡೆ ಆನ್ಸರ್ಸ್ ಇರ್ತವೆ, ಕೆಳಗಡೆ ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ ನೋಡಿ ಅದನ್ನ ಪ್ಯಾರಾಗ್ರಾಫಲ್ಲಿ ಹುಡುಕಿದ್ರೆ ಸಾಕು ಸಿಕ್ಬಿಡುತ್ತೆ ಅಂತ ಅಂದ್ಕೊಂಡ್ರೆ, ನನಗೆ ಹೇಳಿದ್ನಲ್ವಾ ಆ ಥರದ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಮಗೆ ಗೊತ್ತಿರೋ ಆನ್ಸರ್ ಎಷ್ಟೋ ಸಾರಿ ಅಂತಿರ್ತೀವಲ್ಲ, 2 ಮಾರ್ಕ್ಸಲ್ಲಿ ಹೋಯ್ತು, 4 ಮಾರ್ಕ್ಸಲ್ಲಿ ಹೋಯ್ತು, 6 ಮಾರ್ಕ್ಸಲ್ಲಿ ಹೋಯ್ತು. ಆ 2 ಮಾರ್ಕ್ಸು, 4 ಮಾರ್ಕ್ಸು, 6 ಮಾರ್ಕ್ಸು ಇಂಥ ಸಣ್ಣ ಪುಟ್ಟ ನೆಗ್ಲೆಕ್ಟಿಂದನೇ ಹೋಗ್ತವೆ, ಸಣ್ಣ ಪುಟ್ಟ ನೆಗ್ಲೆಕ್ಟಿಂದ. ಆ್ಯಂಡ್ ನೀವು ಕಂಪ್ರಹೆನ್ಷನ್ಗೆ ಪ್ರಿಪೇರ್ ಆಗೋದಕ್ಕೆ ನನ್ನ ಒಂದು ಸಜೆಷನ್ ಏನು ಅಂತಂದರೆ, ನ್ಯೂಸ್ ಪೇಪರ್ಗಳಲ್ಲಿ ಎಡಿಟೋರಿಯಲ್ ಅಥವಾ ಆರ್ಟಿಕಲ್ಗಳನ್ನು ಓದಿ, ಇದು ಒಂದು ಸಜೆಷನ್. ಅದನ್ನ ಫಾಸ್ಟಾಗಿ ಓದೋದು ಟ್ರೈ ಮಾಡಿ. ಆ್ಯಂಡ್ ಈ ಪ್ಯಾರಾಗ್ರಾಫ್ಗಳನ್ನು, ಹಳೆ ಪ್ರಶ್ನೆಗಳನ್ನು ರಿಪೀಟ್ ಮಾಡಿ ಅಂತ ಹೇಳಿದೆ. ಅದರಲ್ಲಿ ನೀವು ನ್ಯೂಸ್ ಪೇಪರ್ ಆರ್ಟಿಕಲ್ಗಳನ್ನು ಓದೋದ್ರಿಂದ ಅಥವಾ ಮ್ಯಾಗ್ಝಿನ್ ಆರ್ಟಿಕಲ್ಗಳನ್ನು ಫಾಸ್ಟಾಗಿ ಓದೋದ್ರಿಂದ ನಿಮಗೆ ಬರೀ ಈ ಸೆಕ್ಷನ್ನಲ್ಲಿರೋ 5 ಮಾರ್ಕ್ಸ್ ಅಟೆಂಡ್ ಮಾಡೋದಕ್ಕೆ ಮಾತ್ರ ಹೆಲ್ಪ್ ಆಗಲ್ಲ. ನಾಳೆ ದಿನ ನೀವು ಬೇರೆ ಬೇರೆ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರಬೇಕಾದ್ರೆ ನೀವು ಸಿಲೆಬಸ್ ಕವರ್ ಮಾಡೋದು ಅಂತ ಕರಿತೀರಲ್ವ, ನಿಮ್ಮ ಸ್ಟಡಿ ಮೆಥಡ್ ನಿಮ್ಮ ಸಬ್ಜೆಕ್ಟಲ್ಲಿ, ಫಾರ್ ಎಕ್ಸಾಂಪಲ್ ನಾನು ಹಿಸ್ಟ್ರಿ ಸಬ್ಜೆಕ್ಟ್ ಅಂತ ತೊಗೊಳ್ಳೋದಂತೆ, ನನಗೆ ಫಾಸ್ಟಾಗಿ ಓದೋ ಮತ್ತು ಡಯಾಗ್ನಲ್ ರೀಡಿಂಗ್ ಸ್ಕಿಲ್ ಮತ್ತು ಸ್ಕಿಮ್ಮಿಂಗ್ ಸ್ಕಿಲ್ ಇತ್ತು ಅಂದರೆ, ನಾಳೆ ದಿನ ನಾನು ಏನಾದರೂ ಓದೋಕ್ಕೆ ಕೂತ್ಕೊಂಡ್ರೆ 10 ಪೇಜಿಂದು ಒಂದು ನೋಟ್ಸ್ ಅಥವಾ 10 ಪೇಜಿಂದು ಒಂದು ಚಾಪ್ಟರ್ನ ಏನು ರೀತಿಲಿ ಫಾಸ್ಟಾಗಿ ಓದಿ ಮುಗಿಸ್ತೀನಿ. ಯಾಕಂದರೆ ರೀಡಿಂಗ್ ಸ್ಕಿಲ್ ಬಂದಿರುತ್ತೆ. ಇದಕ್ಕೋಸ್ಕರ ನಾವು ಪ್ರಿಪೇರ್ ಆಗೋದು ಫಾರ್ ಎವರ್ ನಮಗದು ಹೆಲ್ಪ್ ಆಗುತ್ತೆ. ಬರೀ ಇದೊಂದೇ ಎಕ್ಸಾಮ್ಗೆ ಅಂತಲ್ಲ, ಅಥವಾ ಈ ಎಕ್ಸಾಮಲ್ಲಿ ಬರೀ 5 ಮಾರ್ಕ್ಸ್ಗೆ ಅಂತಂದಲ್ಲ, ಆಲ್ಮೋಸ್ಟ್ ನಮ್ಮ ಎಂಟೈರ್ ಪ್ರಿಪರೇಷನ್ಗಳಿಗೆ ಲೈಫ್ ಲಾಂಗ್ ಇದು ಯೂಸ್ ಆಗೋ ಒಂದು ಮೆಥಡ್. ಸೊ ಇಷ್ಟು ಅಂಶಗಳನ್ನು ನಾನು ನಿಮ್ಮ ಜೊತೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಗೇನ್ ಅದನ್ನ ಹೇಳ್ತಾ ಇದ್ದೀನಿ, ಕೋಚಿಂಗ್ ಅನ್ನೋದು ಇದಕ್ಕೆ ಸೂಟಬಲ್ ವರ್ಡ್ ಅಲ್ಲ. ನಾನು ನಿಮ್ಮ ಜೊತೆ ಏನು ಮಾತಾಡ್ತೀನಲ್ಲ, ಇದಕ್ಕೆ ಕೋಚಿಂಗ್ ಅನ್ನೋದು ಯಾವುದೇ ಕಾರಣಕ್ಕೂ ಸೂಟಬಲ್ ವರ್ಡ್ ಅಲ್ಲ. ನಾನು ಇಲ್ಲಿವರೆಗೆ ನಾನು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ನೋಡಿರೋದು, ನಾನು ಅಟೆಂಡ್ ಮಾಡಿರೋದು, ಮತ್ತು ಬೇರೆ ಬೇರೆ ಪರೀಕ್ಷೆಗಳ ಬಗ್ಗೆ ಓದಿರೋದು, ಅರ್ಥ ಮಾಡ್ಕೊಂಡಿರೋದು, ಅಂಥ ನನ್ನ ಎಕ್ಸ್ಪೀರಿಯೆನ್ಸ್ ಮತ್ತು ನನಗೆ ಗೊತ್ತಿರ್ತಕ್ಕಂಥ ಒಂದಷ್ಟು ಸ್ಕಿಲ್ಗಳು, ಟಿಪ್ಸು, ಟ್ರಿಕ್ಸು ಇವುಗಳನ್ನು ನಿಮ್ಮ ಜೊತೆ ಹೇಳ್ಕೊಳ್ಳೋ ಒಂದು ಅಭಿಪ್ರಾಯ. ಸೊ ಹಾಗಾಗಿ ಇವತ್ತಿಂದ ಪೇಪರ್ 1 ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದೆ, ಶುರು ಮಾಡ್ಕೊಂಡಿದ್ದೀನಿ. ಬಹುಶಃ ನಾಳೆ ಆದರೆ ನಾಳೆನೂ ಬರ್ತೀನಿ, ಇಲ್ಲ ಅಂತಂದರೆ ನಾಡಿದ್ದು ಇಂದ 1-2 ದಿನಗಳಲ್ಲಿ ನೋಡೋಣಂತೆ. ಒಂದು ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಎಲ್ಲ ಯೂನಿಟ್ಗಳಿಗೆ ಸಂಬಂಧಪಟ್ಟಂತೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸು, ಅವಶ್ಯಕತೆ ಇರೋ ಕಡೆ ಉದಾಹರಣೆಗಳ ಸಮೇತ ವಿತ್ ಎಕ್ಸಾಂಪಲ್ಸ್. ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಕೊಡ್ತಾರೆ ಯಾವ ಥರ ಅಂತ. ಇನ್ ಕೇಸ್ ಅವಶ್ಯಕತೆ ಇತ್ತು ಅಂತಂದರೆ ಅಂಥ ಉದಾಹರಣೆಗಳ ಸಮೇತ ಸಹ ನಾನು ಬೇರೆ ಬೇರೆ ವಿಷಯಗಳನ್ನ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ಥಿಯರಿ ವಿಷಯಗಳನ್ನ ಕಂಪ್ಲೀಟ್ ಮಾಡೋಣ ಅಂತ ಒಂದು ತೊಗೊಂಡೆ. ಆ್ಯಂಡ್ ಎನಿವೇ ಟೋಟಲ್ ಇಲ್ಲಿವರೆಗನ್ನ 54 ಜನ ಜಾಯ್ನ್ ಆಗಿದ್ದಾರೆ. ಲಾಸ್ಟ್ ಕ್ಲಾಸಲ್ಲಿ 86 ಜನ ಜಾಯ್ನ್ ಆಗಿದ್ದರು. ಇದು ಕಡಿಮೆ ಆಗ್ತಾ ಇದೆ. ನೋಡಿ, ಇದು ಹಿಂಗೆ ಕಡಿಮೆ ಆಗ್ತಾ ಇತ್ತು ಅಂತಂದರೆ ನನ್ನ ಕೆಲಸಗಳು ಬೇರೆ ಬೇರೆ ಇರ್ತಾವಲ್ಲ, ಅವು ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ನಾನು ಇದಕ್ಕೆ ಅಂತ ಪ್ರಿಪೇರ್ ಆಗೋದಕ್ಕೆ 1-1.5 ಗಂಟೆ ನೋಡ್ಕೊಂಡಿದ್ದೀನಿ ನಾನಿಲ್ಲಿ. ಅದು ಯೂಸ್ ಆಗುತ್ತೆ ಅಂತಂದರೆ ನಾನು ಪ್ರಯತ್ನಗಳು ಮುಂದುವರಿಸ್ಬೋದು. ಇಲ್ಲ ಅಂತಂದರೆ ನಿಮಗೆ ಹೆಂಗೆ ಇಂಟ್ರೆಸ್ಟ್ ಇಲ್ವೋ, ನಿಮಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ನನಗೂ ಕೂಡ ಇಂಟ್ರೆಸ್ಟ್ ಇಲ್ದಂಗೆ ಮಾಡುತ್ತೆ. ಐ ವಿಲ್ ಗೋ ವಿತ್ ಮೈ ಓನ್ ವರ್ಕ್ಸ್ ಆ್ಯಂಡ್ ಇನ್ವಾಲ್ವ್ಮೆಂಟ್ಸ್. ಎನಿವೇ ಯಾರೆಲ್ಲ ಇದ್ರೋ ಅವರೆಲ್ಲರಿಗೂ ಧನ್ಯವಾದಗಳು. ಗುಡ್ ಈವ್ನಿಂಗ್. ಸ್ಟಾಪ್ ಮಾಡೋದಿಲ್ಲ.